ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕರಿಯರ್ ಇನ್ ಕಾಮರ್ಸ್ ಚಾನಲ್. ಸೊ ಇವತ್ತಿನ ದಿನ ನಾವೇನು ನೋಡ್ತಾ ಇದ್ದೀವಿ ಅಂತಂದರೆ ಸ್ಟಾಕ್ ಮಾರ್ಕೆಟ್ ಆಪರೇಷನ್ಸ್ ಹೌದಲ್ಲ. ಸ್ಟಾಕ್ ಮಾರ್ಕೆಟ್ ಆಪರೇಷನ್ ಅಂತ ಸಬ್ಜೆಕ್ಟಲ್ಲಿ 2 ಮಾರ್ಕ್ಸ್ ಕ್ವಶನ್ ಹೌದಾ. ದ ಮೋಸ್ಟ್ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸ್ಗಳು ಹೌದಾ. ಅದನ್ನು ಕೂಡ ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಯಾವ ರೀತಿ ನೋಡ್ತಾ ಇದ್ದೀನಿ, ಯೂನಿಟ್ ಬೈ ಯೂನಿಟ್ ನೋಡ್ತಾ ಇದ್ದೀನಿ. ಯೂನಿಟ್ 1ಅಲ್ಲಿ ಎಷ್ಟು ಕ್ವಶನ್ಸ್ ಬರ್ತವೆ ಅಷ್ಟಾಗಿರ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಯೂನಿಟ್ 2ದಲ್ಲಿ, ಅದೇ ರೀತಿ ನೆಕ್ಸ್ಟ್ ಯೂನಿಟ್ 3, ಇದೇ ರೀತಿ 5 ಯೂನಿಟ್ಸಲ್ಲಿ ಕೂಡ 10 ಮಿನಿಮಮ್ ಇಷ್ಟು ಕ್ವಶನ್ಸ್ ಅಂತ ಹೇಳ್ಬಿಟ್ಟು ಏನಕ್ಕಪ್ಪ ಅಂದರೆ 2 ಮಾರ್ಕ್ಸ್ ಕ್ವಶನ್ ಅನ್ನುವಂಥದ್ದು ನಿಮಗೆ ಎಷ್ಟು ಕಲಿತೀರಾ ಅನ್ನೋದು ನಿಮಗೆ ಒಂದು 20 ಮಾರ್ಕ್ಸ್ ತೆಗೆದು ಕೊಡುವಂಥದ್ದು ಹೌದಾ. ಹಾಗಾಗಿ ಈ ಒಂದು ಪಾರ್ಟ್ ಬಂದುಬಿಟ್ಟು ನಿಮಗೆ ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ಇದ್ರ ಮೇಲೆ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ವೀಡಿಯೋಸ್ ತುಂಬ ಕ್ವಶನ್ಸ್ ಆಗೋ ಕಾರಣಕ್ಕೆ ಏನಾಗ್ಬೋದು, ವೀಡಿಯೋ ಲಾಂಗ್ ಆಗ್ಬೋದು. ನಾನು ಕೂಡ ಸ್ವಲ್ಪ ಫಾಸ್ಟಾಗಿ ಹೋಗ್ಬೋದು, ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ವೀಡಿಯೋನ ಎಂಡ್ ತನಕ ನೋಡಿದ್ರಿ ಅಂತಂದರೆ ನಿಮಗೆ 2 ಮಾರ್ಕ್ಸ್ ಕ್ವಶನಲ್ಲಿ ಬರುವಂಥ ಎಲ್ಲ 10 ಕ್ವಶನ್ಸ್ ಬಂದು ಏನು 20 ಮಾರ್ಕ್ಸ್ ನಿಮಗೆ ಸಿಗುತ್ತಲ್ವ, ಆ 20 ಮಾರ್ಕ್ಸನ್ನು ನಾನೇನು ಮಾಡ್ತೀನಿ, ಪೂರ್ತಿಯಾಗಿ ಕವರ್ ಮಾಡ್ತೀನಿ ಫ್ರೆಂಡ್ಸ್, ಓಕೆನಾ. ಹಾಗಾಗಿ ಈ ಒಂದು ವೀಡಿಯೋನ ನೀವೇನು ಮಾಡಬೇಕು, ಪೂರ್ತಿಯಾಗಿ ನೋಡಿದ್ರಿ ಅಂತಂದರೆ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಯೂನಿಟ್ 1 ಮೊದಲನೇದು ಬಂದುಬಿಟ್ಟು ಡಿಫೈನ್ ಫೈನಾನ್ಷಿಯಲ್ ಮಾರ್ಕೆಟ್. ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆ ಹೌದಾ 2 ಮಾರ್ಕ್ಸ್ಗೆ. ಮ್ಯಾಕ್ಸಿಮಮ್ ಕೇಳಿದ್ದಾರೆ ಈ ಒಂದು ಪ್ರಶ್ನೆನ. ಹಾಗಾಗಿ ಏನಪ್ಪ ಡಿಫೈನ್ ಫೈನಾನ್ಷಿಯಲ್ ಮಾರ್ಕೆಟ್ ಅಂದರೆ ಏನು, ಮಾರ್ಕೆಟ್ ಈಸ್ ಅ ಪ್ಲ್ಯಾಟ್ಫಾರ್ಮ್ ಹೌದಾ, ಈಸ್ ಅ ಪ್ಲೇಸ್ ವೇರ್ ಬೈಯರ್ ಆ್ಯಂಡ್ ಸೆಲ್ಲರ್ಸ್ ಟ್ರೇಡ್ ಹೌದಾ. ಮಾರ್ಕೆಟ್ ಇಲ್ಲಿ ನೋಡಿ 2 ಪಾರ್ಟ್ ಇದ್ದಾವೆ ಈ ಕ್ವಶನಲ್ಲಿ, ಫೈನಾನ್ಷಿಯಲ್ ಮತ್ತು ಮಾರ್ಕೆಟ್ ಹೌದಾ. ಮಾರ್ಕೆಟ್ ಅಂದರೆ ಏನು, ಅ ಪ್ಲೇಸ್ ವೇರ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ ಮೀಟ್ಸ್ ಆ್ಯಂಡ್ ಟ್ರೇಡ್ಸ್ ಹೌದಾ, ಟ್ರೇಡ್ಸ್. ಬಟ್ ಫೈನಾನ್ಷಿಯಲ್ ಮಾರ್ಕೆಟ್ ಅಂದರೆ ಟ್ರೇಡ್ ಫೈನಾನ್ಷಿಯಲ್ ಅಸೆಟ್ಸ್ ಹೌದಾ. ನಾರ್ಮಲ್ ಒಂದು ಮಾರ್ಕೆಟಲ್ಲಿ ನಾರ್ಮಲ್ ಅಸೆಟ್ಸ್ಗಳಾಗ್ತವೆ, ಇದು ಫೈನಾನ್ಷಿಯಲ್ ಮಾರ್ಕೆಟ್ ಆಗಿರೋ ಕಾರಣ ಈ ಒಂದು ಮಾರ್ಕೆಟಲ್ಲೂ ಕೂಡ ಬೈಯರ್ಸ್ ಮತ್ತು ಸೆಲ್ಲರ್ಸೇ ಬರ್ತಾರೆ. ಬಟ್ ಅವ್ರದ್ದೇನಾಗುತ್ತೆ, ಫೈನಾನ್ಷಿಯಲ್ ಅಸೆಟ್ಸ್ಗಳು ಲೈಕ್ ಶೇರ್ಸ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು, ಕರೆನ್ಸೀಸ್ ಆಗಿರ್ಬೋದು, ಡಿರವೇಟಿವ್ಸ್ ಅಂತ ಹೇಳ್ತಾರೆ. ಫೆಸಿಲಿಟೇಟಿಂಗ್ ಕ್ಯಾಪಿಟಲ್ ಅಲೋಕೇಶನ್ ಆ್ಯಂಡ್ ಲಿಕ್ವಿಡಿಟಿ ಇನ್ ದ ಎಕಾನಮಿ ಅಂತ ಹೇಳ್ತಾರೆ ಹೌದಾ. ಈ ರೀತಿಯಾದಂಥ ಒಂದಿಷ್ಟು ಏನಪ್ಪ ಅಂದರೆ ಈ ಲಾಸ್ಟ್ ಕ್ಯಾಪಿಟಲ್ ಅಲೋಕೇಶನ್ ಮತ್ತು ಆ್ಯಂಡ್ ಲಿಕ್ವಿಡಿಟಿ ಇನ್ ದ ಎಕಾನಮಿ ಇದನ್ನು ಬಿಟ್ಟರೂ ಕೂಡ ಬಟ್ ಇಲ್ಲಿವರೆಗೂ ಕೂಡ ನೀವು ಬರೀಲೇಬೇಕಾಗುತ್ತೆ 2 ಮಾರ್ಕ್ಸ್ಗೆ. ಆ ಫೈನಾನ್ಷಿಯಲ್ ಮಾರ್ಕೆಟ್ ಈಸ್ ಅ ಪ್ಲಾಟ್ಫಾರ್ಮ್, ಈಸ್ ಅ ಪ್ಲೇಸ್ ವೇರ್ ಬೈಯರ್ ಆ್ಯಂಡ್ ಸೆಲ್ಲರ್ಸ್ ಟ್ರೇಡ್, means buyer and seller meets and do a transaction, done a transaction with the help of financial assets like shares, bonds and currencies. ಇದಕ್ಕೆ ನಾವೇನಂತ ಕರಿತೀವಿ, ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಇದೇ ರೀತಿ ನಾನು ತುಂಬ ನೀಟಾಗಿ ಹೇಳ್ಕೊಟ್ಕೊತ ಹೋಗ್ತೀನಿ, ನೀವು ಅದನ್ನು ವೀಡಿಯೋನ ಎಂಡ್ ತನಕ ನೋಡಿಬಿಡಿ. ಕ್ವಶನ್ ನಂಬರ್ 2, ವಾಟ್ ಈಸ್ ಅ ಮನಿ ಮಾರ್ಕೆಟ್ ಅಂತ ಹೇಳ್ತಾರೆ. ಮನಿ ಮಾರ್ಕೆಟ್ ಅಂದರೆ ಏನು ಹೌದಾ, ಹಣದ ಮಾರುಕಟ್ಟೆ ಅಂದರೆ ಏನು ಅಂದರೆ ದ ಮನಿ ಮಾರ್ಕೆಟ್ ಈಸ್ ಅ ಸೆಗ್ಮೆಂಟ್ ಫಾರ್ ಶಾರ್ಟ್ ಟರ್ಮ್ ಬಾರೋಯಿಂಗ್ ಹೌದಾ. ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಮೇಲೆ ಕೆಳಗಡೆ ಕ್ವಶನ್ ಇದ್ದಾವೆ. ನೋಡಿ ಇದಕ್ಕೂ ಕಂಪ್ಯಾರಿಸನಲ್ಲಿ ಓದಿದ್ರಿ ಅಂದ್ರೆ ನಿಮಗೇನು ಗೊತ್ತಾಗುತ್ತೆ, ಒಂದು ಎಕ್ಸಾಕ್ಟ್ ಮೀನಿಂಗ್ ಅನ್ನುವಂಥದ್ದು ಗೊತ್ತಾಗುತ್ತೆ ಹೌದಾ. ಮನಿ ಮಾರ್ಕೆಟ್ ಅಂದರೆ ಏನಪ್ಪ ಅಂತಂದರೆ ಒಂದು ಶಾರ್ಟ್ ಟರ್ಮ್ ಫಂಡ್ ರೈಸರ್ ಅಂತ ಹೇಳ್ಬೋದು ಇದು ಹೌದಾ. ಇದರ ಯಾವುದರಲ್ಲಿ ಡೀಲಿಂಗ್ ವಿತ್ ದ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಟ್ರೆಜರಿ ಬಿಲ್ಸ್ ಆಗಿರ್ಬೋದು, ಕಮರ್ಷಿಯಲ್ ಪೇಪರ್ ಆಗಿರ್ಬೋದು, ಸರ್ಟಿಫಿಕೇಟ್ಸ್ ಆಫ್ ಡೆಪಾಸಿಟ್, 3 ಈ ರೀತಿಯಂಥ ಇನ್ಸ್ಟ್ರೂಮೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡುವಂಥದ್ದು, ಲೆಂಡಿಂಗ್ ಅಪ್ ಟು 1 ಇಯರ್ ಹೌದಾ. 1 ಇಯರ್ವರೆಗೂ ಒಂದು ಶಾರ್ಟ್ ಟರ್ಮ್ ಲೋನನ್ನು ಹೌದಾ, ಶಾರ್ಟ್ ಟರ್ಮ್ ಬಾರೋವಿಂಗನ್ನು ಏನು ಮಾಡುವಂಥದ್ದು, ರೈಸ್ ಮಾಡುವಂಥದ್ದು ಎಲ್ಲಿ, ನಾವು ಮನಿ ಮಾರ್ಕೆಟಲ್ಲಿ. ಬಟ್ ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ ಹಾಗಲ್ಲ. ಕ್ಯಾಪಿಟಲ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ದಟ್ ಈಸ್ ಅ ಮಾರ್ಕೆಟ್ ಫಾರ್ ಲಾಂಗ್ ಟರ್ಮ್ ಫಂಡ್ಸ್ ಅಂದರೆ ಮೋರ್ ದ್ಯಾನ್ 1 ಇಯರ್. ಡೀಲಿಂಗ್ ಇನ್ ಈಕ್ವಿಟೀಸ್ ಆ್ಯಂಡ್ ಬಾಂಡ್ಸ್ ಡಿವೈಡೆಡ್ ಇಂಟು ದ ಪ್ರೈಮರಿ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಅಂದರೆ ನ್ಯೂ ಇಶ್ಯೂ ಆಗಿರ್ಬೋದು ಅಥವಾ ಸೆಕೆಂಡರಿ ಮಾರ್ಕೆಟಲ್ಲಿ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ಗಳನ್ನಾಗಿರ್ಬೋದು. ಇವು ಎರಡನ್ನೂ ಕೂಡ ಇದು ಮಾಡುತ್ತೆ. ಇಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಮತ್ತು ಮನಿ ಮಾರ್ಕೆಟ್ ಡಿಫ್ರೆನ್ಸ್ನೂ ಕೂಡ ಕೇಳೋ ಚಾನ್ಸಸ್ ಇದೆ 5 ಮಾರ್ಕ್ಸ್ಗೆ. ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಒಂದು ಶಾರ್ಟ್ ಟರ್ಮ್ ಅನ್ನೋಂಥದ್ದು ಇಲ್ಲಿ ಲಾಂಗ್ ಟರ್ಮ್ ಆಗುತ್ತೆ. ಇಲ್ಲಿ ಟ್ರೆಜರಿ ಬಿಲ್ಸ್, ಕಮರ್ಷಿಯಲ್ ಪೇಪರ್, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಆದರೆ ಇಲ್ಲಿ ನ್ಯೂ ಮಾರ್ಕೆಟ್ ಅಂದರೆ ಪ್ರೈಮರಿ ಮಾರ್ಕೆಟ್ ಆಗಿರ್ಬೋದು, ಸೆಕೆಂಡರಿ ಮಾರ್ಕೆಟ್ ಅಂತ 2 ಟೈಪ್ಸ್ ಆಗಿ ಕನ್ವರ್ಟ್ ಆಗ್ತವೆ. ಈ ರೀತಿಯಾದಂಥ ಒಂದಿಷ್ಟು ಐಟಮ್ಸ್ಗಳು ಬರುತ್ತೆ ಓಕೆನಾ. ಈ ರೀತಿ ಎರಡನ್ನೂ ಕೂಡ ನೋಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಪಾರ್ಟ್ ಇದು. ನೆಕ್ಸ್ಟ್ ಡಿಫೈನ್ IPO ಅಂತ ಹೇಳ್ತಾರೆ. ಡಿಫೈನ್ IPO ಅಂತಂದರೆ IPO ಸ್ಟ್ಯಾಂಡ್ಸ್ ಫಾರ್ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಇದನ್ನ ನಾನು ಯಾವುದರಲ್ಲಿ ಒಂದು ಎಕ್ಸ್ಪ್ಯಾನ್ಷನಲ್ಲಿ ಕೂಡ ಹೇಳ್ಕೊಟ್ಟಿದ್ದೀನಿ. IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಹೇಳ್ಬಿಟ್ಟು, ಇದು ತುಂಬ ಇಂಪಾರ್ಟೆಂಟ್ ಕೂಡ ಹೌದು. ಅದರ ಒಂದು ಡೆಫಿನಿಷನ್ ಕೇಳಿದ್ರು ಕೂಡ ಅದು ಕೂಡ 2 ಮಾರ್ಕ್ಸ್ಗೆ ಇಂಪಾರ್ಟೆಂಟೇ. IPO ಅಂದರೆ ಖಾಸಗಿ ಕಂಪನಿ ಹೌದಾ. ಇಟ್ ಈಸ್ ದ ಫಸ್ಟ್ ಸೇಲ್ ಆಫ್ ಶೇರ್ಸ್ ಬೈ ಅ ಪ್ರೈವೇಟ್ ಕಂಪನಿ ಟು ದ ಪಬ್ಲಿಕ್ ಟು ರೈಸ್ ಇಕ್ವಿಟಿ ಕ್ಯಾಪಿಟಲ್ ಆ್ಯಂಡ್ ಗೆಟ್ ಲಿಸ್ಟೆಡ್ ಆನ್ ದ ಸ್ಟಾಕ್ ಎಕ್ಸ್ಚೇಂಜ್. ಅಂದರೆ ಮೊದಲನೇ ಬಾರಿಗೆ ಒಂದು ಪ್ರೈವೇಟ್ ಕಂಪನಿ ಒಂದು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗೋದಕ್ಕೋಸ್ಕರ ಫಾರ್ ದ ಫಸ್ಟ್ ಟೈಮ್ ಶೇರ್ಸ್ಗಳನ್ನ ಇಶ್ಯೂ ಮಾಡುತ್ತಲ್ವ, ಅದಕ್ಕೇನಂತ ಕರಿತೀವಿ ನಾವು IPO ಅಂತ ಹೇಳ್ಬಿಟ್ಟು ಕರಿತೀವಿ. ವಾಟ್ ಈಸ್ ಸೆಕೆಂಡರಿ ಮಾರ್ಕೆಟ್? ಸೆಕೆಂಡರಿ ಮಾರ್ಕೆಟ್ ಅಂದರೆ ದ ಸೆಕೆಂಡರಿ ಮಾರ್ಕೆಟ್ ಈಸ್ ವೇರ್ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ ಆರ್ ಟ್ರೇಡೆಡ್
ಹೌದಾ. ಸೊ ಸೆಕೆಂಡರಿ ಮಾರ್ಕೆಟ್ ಅಂದರೆ ಪ್ರೈಮರಿ ಮಾರ್ಕೆಟಲ್ಲಿ ಫಸ್ಟ್ ಟೈಮ್ IPO ಅಂದರೆ ಸೊ ಫಸ್ಟ್ ಟೈಮು ಶೇರ್ಸ್ಗಳನ್ನ ಇಶ್ಯೂ ಮಾಡಿ ಮತ್ತು ಸೆಕೆಂಡ್ ಟೈಮ್ ಅಂದರೆ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ಗಳು ಅವರೆಲ್ಲರೂ ಸೊ ಸೆಕೆಂಡರಿ ಮಾರ್ಕೆಟಲ್ಲಿ ಬಂದು ಸೊ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ ಟ್ರೇಡ್ ಮಾಡ್ತಾರಲ್ಲ ಅಮಾಂಗ್ ದ ಇನ್ವೆಸ್ಟರ್ಸ್ ಆಫ್ಟರ್ ದೇರ್ ಇನಿಷಿಯಲ್ ಇಶ್ಯೂ ಪ್ರೊವೈಡಿಂಗ್ ಲಿಕ್ವಿಡಿಟಿ ಆ್ಯಂಡ್ ಪ್ರೈಸ್ ಡಿಸ್ಕವರಿ. ಫಾರ್ ಎಕ್ಸಾಂಪಲ್ NSE ಆಗಿರ್ಬೋದು, ಸೊ BSE ಆಗಿರ್ಬೋದು, ಇವೇನೋ ಸೆಕೆಂಡರಿ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ 6th ಕ್ವಶನ್ ಬಂದುಬಿಟ್ಟು ವಾಟ್ ಈಸ್ ಡಿಮ್ಯೂಚುವಲೈಜೇಷನ್ ಅಂತ ಹೇಳ್ತಾರೆ. ಸೊ ಡಿಮ್ಯೂಚುವಲೈಜೇಷನ್ ಅಂದರೆ ಡಿಮ್ಯೂಚುವಲೈಜೇಷನ್ ಈಸ್ ದ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ಅ ಮೆಂಬರ್ ಓನ್ಡ್ ಮ್ಯೂಚುವಲ್ ಎಕ್ಸ್ಚೇಂಜ್ ಇಂಟು ಅ ಶೇರ್ ಹೋಲ್ಡರ್ ಓನ್ಡ್ ಕಂಪನಿ ದೇರ್ ಬೈ ಸಪ್ರೇಟಿಂಗ್ ಓನರ್ಶಿಪ್ ಫ್ರಮ್ ಟ್ರೇಡಿಂಗ್ ರೈಟ್ಸ್ ಅಂತ ಹೇಳ್ತಾರೆ. ಅಂದರೆ ಸೊ ಮೆಂಬರ್ ಓನ್ಡ್ ಚೇಂಜನ್ನು ಏನು ಮಾಡೋವಂಥದ್ದು, ಸೊ ಶೇರ್ ಹೋಲ್ಡರ್ ಓನ್ಡ್ ಕಂಪನಿಯಾಗಿ ಪರಿವರ್ತನೆ ಮಾಡುವಂಥದ್ದು, ಒಂದು ಕನ್ವರ್ಟ್ ಮಾಡುವಂಥ ಒಂದು ಪ್ರೋಸೆಸ್ಸಿಗೆ ನಾವೇನಂತ ಕರಿತೀವಿ ಡಿಮ್ಯೂಚುವಲೈಜೇಷನ್ ಅಂತ ಹೇಳ್ತೀವಿ. ಅಂದರೆ ಡಿಮ್ಯೂಚುವಲೈಜೇಷನ್ ಮೀನ್ಸ್ ಕನ್ವರ್ಟಿಂಗ್ ಅ ಮೆಂಬರ್ ಫ್ರಮ್ ಮೆಂಬರ್ ಓನ್ಡ್ ಮ್ಯೂಚುವಲ್ ಎಕ್ಸ್ಚೇಂಜ್ ಇಂಟು ಶೇರ್ ಹೋಲ್ಡರ್ ಓನ್ಡ್ ಕಂಪನಿ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆನಾ. ಸೊ ದೇರ್ ಬೈ ಸಪರೇಟಿಂಗ್ ಓನರ್ಶಿಪ್ ಫ್ರಮ್ ಟ್ರೇಡಿಂಗ್ ರೈಟ್ಸ್ ಅಂತ ಹೇಳ್ತೇನೆ. ಸೊ ನೆಕ್ಸ್ಟ್ ಎಕ್ಸ್ಪ್ಯಾಂಡ್ NSE ಆ್ಯಂಡ್ BSE. ಅದು ಸೊ NSE ಸ್ಟ್ಯಾಂಡ್ಸ್ ಫಾರ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, BSE ಸ್ಟ್ಯಾಂಡ್ಸ್ ಫಾರ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, 2 ಲೀಡಿಂಗ್ ಸ್ಟಾಕ್ ಎಕ್ಸ್ಚೇಂಜಸ್ ಇನ್ ಇಂಡಿಯಾ. ಸೊ ಇದನ್ನು ಹೇಳಿದ್ದೀನಿ ನಾನು ಆಲ್ರೆಡಿ. ಸೊ ವಾಟ್ ಈಸ್ OTCI ಅಂದರೂ ಕೂಡ ಅದನ್ನು ಹೇಳಿದ್ದೀನಿ, ಓವರ್ ದ ಕೌಂಟರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿರೋಂಥದ್ದು. ಸೊ ಸ್ಮಾಲ್ ಮತ್ತು ಅನ್ಲಿಸ್ಟ್ ಆಗಿರುವಂಥ ಕಂಪನೀಸ್ಗಳು, ಯಾವ ಕಂಪನಿಗಳು BSE ಮತ್ತು NSEಯಲ್ಲಿ ಸೊ ಟ್ರೇಡ್ ಮಾಡೋಕ್ಕಾಗೋದಿಲ್ಲವಲ್ಲ ಆ ಥರ ಇರುವಂಥ ಒಂದು ಸ್ಮಾಲ್ ಮತ್ತು ಅನ್ಲಿಸ್ಟೆಡ್ ಕಂಪನೀಸ್ಗಳನ್ನ ಒಂದು ಇದನ್ನು ಮಾಡೋದಕ್ಕೋಸ್ಕರ ಏನು ಮಾಡೋದು, ಸೊ ಅವಕ್ಕೂ ಕೂಡ ಒಂದು ಅವಕಾಶ ಸಿಗಲಿ, ಒಂದು ಆಪರ್ಚುನಿಟಿ ಸಿಗಲಿ ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡಿರೋದು ಯಾವುದು, ಓವರ್ ದ ಕೌಂಟರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಫೀಚರಿಂಗ್ ಸ್ಕ್ರೀನ್ ಬೇಸ್ಡ್ ಟ್ರೇಡಿಂಗ್. ಹೌದಾ, ಇದು ಕೂಡ ಸ್ಕ್ರೀನ್ ಬೇಸ್ಡ್ ಟ್ರೇಡಿಂಗ್ ಆಗಿದೆ. ಸೊ ಸ್ಟೇಟ್ ಎನಿ ಫಂಕ್ಷನ್ಸ್ ಆರ್ ಎನಿ 2 ಫಂಕ್ಷನ್ಸ್ ಆಫ್ SEBI. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು, 15 ಮಾರ್ಕ್ಸ್ಗೂ ಕೂಡ ಬರುತ್ತೆ. ನಾನು 15 ಮಾರ್ಕ್ಸ್ ವಿಡಿಯೋ ಮಾಡುವಾಗ ನಿಮಗೆ ಹೇಳ್ತೀನಿ. ಇಲ್ಲಿ ನೋಡಿ, ದ 2 ಫಂಕ್ಷನ್ಸ್ ಆಫ್ SEBI ಆರ್ ಪ್ರೊಟೆಕ್ಟಿಂಗ್ ದ ಇಂಟ್ರೆಸ್ಟ್ ಆಫ್ ಇನ್ವೆಸ್ಟರ್ಸ್ ಆ್ಯಂಡ್ ರೆಗ್ಯುಲೇಟಿಂಗ್ ಆ್ಯಂಡ್ ಡೆವಲಪಿಂಗ್ ದ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಂತಲೇ ಹೇಳಬಹುದು. ಹೌದಾ. ಸೊ ನೆಕ್ಸ್ಟ್ ವಾಟ್ ಈಸ್ ಸ್ಟಾಕ್ ಎಕ್ಸ್ಚೇಂಜ್. ಅದರ ಸೊ SEBI ಏನೇನು ಮಾಡುತ್ತಪ್ಪ ಅಂದರೆ ಇನ್ವೆಸ್ಟರ್ಸ್ನ ಪ್ರೊಟೆಕ್ಟ್ ಮಾಡುವಂಥದ್ದಾಗಿರ್ಬೋದು. ನೆಕ್ಸ್ಟ್ ರೆಗ್ಯುಲೇಟಿಂಗ್ ಡೆವಲಪಿಂಗ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಯಾವುದಾವಲ್ಲ, ಸೊ BSE ಆಗಿರ್ಬೋದು, NSE ಆಗಿರ್ಬೋದು, ಅದ್ರ ಮೇಲೆ ರೆಗ್ಯುಲೇಷನ್ ಅಂದರೆ ಒಂದು ಕಣ್ಣನ್ನು ಇಟ್ಟಿರುವಂಥದ್ದು ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಸ್ಟಾಕ್ ಎಕ್ಸ್ಚೇಂಜ್ ಈಸ್ ಅನ್ ಆರ್ಗನೈಸ್ಡ್ ಮಾರ್ಕೆಟ್ ಪ್ಲೇಸ್ ವೇರ್ ಲಿಸ್ಟೆಡ್ ಸೆಕ್ಯೂರಿಟೀಸ್ ಆರ್ ಬ್ರಾಟ್ ಆ್ಯಂಡ್ ಸೋಲ್ಡ್. ವೇರ್ ಲಿಸ್ಟೆಡ್ ಸೆಕ್ಯೂರಿಟೀಸ್ ಆರ್ ಬ್ರಾಟ್ ಆ್ಯಂಡ್ ಸೋಲ್ಡ್ ಎನ್ಶೂರಿಂಗ್ ಫೇರ್ ಟ್ರೇಡಿಂಗ್, ಲಿಕ್ವಿಡಿಟಿ ಆ್ಯಂಡ್ ಪ್ರೈಸ್ ಟ್ರಾನ್ಸ್ಪರೆನ್ಸಿ. ಅಂದರೆ ಏನು ಮಾಡ್ತಾರೆ, ಸೊ ಲಿಸ್ಟ್ ಮಾಡಿರುವಂಥ ಒಂದಿಷ್ಟು ಕಂಪನಿಗಳ ಸೆಕ್ಯೂರಿಟೀಸ್ಗಳನ್ನ ಬೈ ಮತ್ತು ಸೆಲ್ ಮಾಡುವಂತಹ ಒಂದು ಆರ್ಗನೈಸ್ಡ್ ಮಾರ್ಕೆಟ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಎನ್ಶೂರಿಂಗ್ ಏನು ಮಾಡುವಂಥದ್ದು, ಇಲ್ಲಿ ಫೇರ್ ಟ್ರೇಡ್ ಆಗೋ ರೀತಿ, ಲಿಕ್ವಿಡಿಟಿ ಆಗೋ ರೀತಿ ಮತ್ತು ಟ್ರಾನ್ಸ್ಪರೆನ್ಸಿ ಇರೋ ರೀತಿ ಏನು ಮಾಡುವಂಥದ್ದು, ಸೊ ನೋಡ್ಕೊಳ್ಳೋವಂಥದ್ದು ಅಂತ ಹೇಳ್ತಾರೆ. ಈ ಒಂದು 10 ಕ್ವಶನ್ಸಿಂದ ನಮ್ಮ ಒಂದು ಫಸ್ಟ್ ಚಾಪ್ಟರಲ್ಲಿ ಬರುವಂತಹ 2 ಮಾರ್ಕ್ಸ್ ಕ್ವಶನ್ಸ್ಗಳೆಲ್ಲವೂ ಕೂಡ ಕವರ್ ಆಗಿದ್ದಾವೆ. ಸೊ ನೆಕ್ಸ್ಟ್ ನಾವು ಸೆಕೆಂಡ್ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ. ಸೊ ನಾವು ವಿ ಕಂಟಿನ್ಯೂ ವಿತ್ ಯೂನಿಟ್ 2. ಸೊ ಮೊದಲನೇ ಕ್ವಶನ್ ಬಂದುಬಿಟ್ಟು ಯೂನಿಟ್ 2ದಲ್ಲಿ ವಾಟ್ ಈಸ್ ಲಿಸ್ಟಿಂಗ್ ಆಫ್ ಸೆಕ್ಯೂರಿಟೀಸ್. ಹೌದಾ. ಸೊ ಎರಡನೇ ಪಾಠದ ನೇಮ್ ಬಂದುಬಿಟ್ಟು ಲಿಸ್ಟಿಂಗ್ ಆಫ್ ಸೆಕ್ಯೂರಿಟೀಸ್ ಅಂದರೆ ಏನು ಅಂತ ಇದ್ದೇನೆ. ಸೊ ಲಿಸ್ಟಿಂಗ್ ಆಫ್ ಸೆಕ್ಯೂರಿಟೀಸ್ ಅಂದರೆ ಏನು ಅಂತ ಅಂದರೆ, ಸೊ ಲಿಸ್ಟಿಂಗ್ ಈಸ್ ದ ಅಡ್ಮಿಷನ್ ಆಫ್ ಅ ಕಂಪನೀಸ್ ಶೇರ್ಸ್ ಟು ಟ್ರೇಡ್ ಆನ್ ಅ ರೆಕಗ್ನೈಸ್ಡ್ ಸ್ಟಾಕ್ ಎಕ್ಸ್ಚೇಂಜ್. ಮೀನ್ಸ್ ರೆಕಗ್ನೈಸ್ಡ್ ಸ್ಟಾಕ್ ಎಕ್ಸ್ಚೇಂಜ್ ಅವು BSE ಆಗಿರ್ಬೋದು, NSE ಆಗಿರ್ಬೋದು, ಅಲ್ಲಿ ಟ್ರೇಡ್ ಮಾಡೋದಕ್ಕೋಸ್ಕರ ಆ ಒಂದು ಕಂಪನಿಗಳನ್ನು ನಾವೇನು ಮಾಡುವಂಥದ್ದು, ಸೊ ಅವನ್ನು ರೆಕಗ್ನೈಸ್ ಮಾಡಿ ಸೊ ಅವನ್ನ ಏನು ಮಾಡುವಂಥದ್ದು, ಸೊ ನಮ್ಮ ಒಂದು ಲಿಸ್ಟ್ ಮಾಡ್ಕೊಳ್ಳುವಂಥದ್ದಕ್ಕೆ ಏನಂತಾರೆ, ವಿತ್ ಡಿಸ್ಕ್ಲೋಜರ್ ಆಫ್ ಗವರ್ನೆನ್ಸ್ ನಾರ್ಮ್ಸ್. ಅದು ಗೌರ್ಮೆಂಟಲ್ಲಿರುವಂತಹ ರೂಲ್ಸ್ಗಳನ್ನೆಲ್ಲವನ್ನು ಕೂಡ ಫಾಲೋ ಮಾಡಿಸ್ಕೊಂಡು ಅವ್ರ ಕಡೆಯಿಂದ ಸೊ ನಾವೇನು ಮಾಡುವಂಥದ್ದು, ಅವ್ರನ್ನ ಲಿಸ್ಟಿಂಗ್ ಆಫ್ ಸೆಕ್ಯೂರಿಟೀಸ್ಗಳನ್ನ, ಸೊ ಆ ಒಂದು ಕಂಪನಿಗಳನ್ನ ಏನು ಮಾಡುವಂಥದ್ದು, ಕಂಪನಿಯ ಶೇರ್ಸ್ಗಳನ್ನ ನಮ್ಮ ಒಂದು ಇದರಲ್ಲಿ ಟ್ರೇಡ್ ಮಾಡೋದಕ್ಕೋಸ್ಕರ ಬಿಡುವಂಥದ್ದು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಆಫ್ಟರ್ ಕಂಪ್ಲೈಂಗ್ ವಿತ್ ಗೌರ್ಮೆಂಟ್ ನಾರ್ಮ್ಸ್ ಅಂತ ಹೇಳ್ತಾರೆ. ಹೌದಾ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್, ಡಿಫೈನ್ ರೈಟ್ ಇಶ್ಯೂಸ್. ಸೊ ತುಂಬ ಇಂಪಾರ್ಟೆಂಟ್ ಆದಂಥ ಕ್ವಶನ್ ಮತ್ತು ಸೊ ತುಂಬ ಈಸಿಯೆಸ್ಟ್ ಆದಂಥ ಆನ್ಸರ್ ಕೂಡ ಇದೆ ಇದಕ್ಕೆ. ಹೌದಾ. ಯಾವ ರೀತಿ, ಸೊ ಆ ರೈಟ್ ಇಶ್ಯೂ ಈಸ್ ಅನ್ ಆಫರ್. ರೈಟ್ ಇಶ್ಯೂ ಈಸ್ ಅನ್ ಆಫರ್ ಆಫ್ ಶೇರ್ಸ್ ಟು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಇನ್ ಪ್ರಪೋರ್ಷನ್ ಟು ದೇರ್ ಕರೆಂಟ್ ಹೋಲ್ಡಿಂಗ್ಸ್. ಹೌದಾ. ಅಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗಳಿಗೆ ಏನು ಮಾಡುವಂಥದ್ದು, ಆಫರ್ಸ್ ಶೇರ್ ಅಂದರೆ ಎಕ್ಸ್ಟ್ರಾ ಶೇರನ್ನು ಕೊಡುವಂಥದ್ದು. ಆಫರ್ಸ್ ಶೇರ್ ಕರೆಂಟ್ ಟಿಪಿಕಲಿ ಅಟ್ ಡಿಸ್ಕೌಂಟೆಡ್ ಪ್ರೈಸಸ್. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಕಂಪ್ನಿಯಲ್ಲಿ ಒಬ್ಬ ಶೇರ್ ಹೋಲ್ಡರ್ ಸೊ 150ಗೆ ಅವನೇನು ಮಾಡಿದ್ದಾನೆ, ಸೊ ಒಂದು 10 ಶೇರ್ಸನ್ನು ತೊಗೊಂಡಿದ್ದಾನೆ ಅಂದ್ಕೊಳ್ಳಿ. ಅವನಿಗೆ ಏನು ಮಾಡುವಂಥದ್ದು, 100 ರೂಪೀಸ್ಗೆ ಮತ್ತೆ ಒಂದು 2 ಶೇರ್ಸ್ನ ನಾನು ನಿನಗೆ ಎಕ್ಸ್ಟ್ರಾ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳೋದು. ಸೊ ಅವ್ರಿಗೆ ಏನು ಮಾಡೋದು, ಡಿಸ್ಕೌಂಟೆಡ್ ಪ್ರೈಸ್ 50 ರೂಪೀಸ್ ಲೆಸ್ ಮಾಡಿ 2 ಶೇರ್ಸನ್ನು ತೊಗೊಳ್ಳೋದಕ್ಕೋಸ್ಕರ ರೈಟ್ ಇಶ್ಯೂ ಕೊಡೋವಂಥದ್ದು. ಇದಕ್ಕೇನಂತ ಕರಿತೀವಿ ನಾವು, ಸೊ ರೈಟ್ ಇಶ್ಯೂ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 3. ಸೊ ವಾಟ್ ಈಸ್ ಬೋನಸ್ ಶೇರ್. ಬೋನಸ್ ಇಶ್ಯೂ ಅಥವಾ ಬೋನಸ್ ಶೇರ್ ಎರಡು ಕೂಡ ಒಂದೇ ಬರುತ್ತೆ. ಸೊ ಬೋನಸ್ ಇಶ್ಯೂ ಈಸ್ ದ
ಫ್ರೀ ಡಿಸ್ಟ್ರಿಬ್ಯೂಷನ್ ಆಫ್ ಅಡಿಷನಲ್ ಶೇರ್ಸ್ ಟು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಫ್ರಮ್ ದ ಕಂಪನೀಸ್ ರಿಸರ್ವ್ಸ್ ವಿತೌಟ್ ಎನಿ ಕ್ಯಾಶ್ ಇನ್ಫ್ಲೋ. ಹೌದಾ, ಕ್ಯಾಶ್ ಯಾವುದೇ ರೀತಿ ಇಸ್ಕೊಳ್ದೇನೆ. ಫಾರ್ ಎಕ್ಸಾಂಪಲ್, ಈಗ ಅವ್ರು ಆಲ್ರೆಡಿ 150 ರುಪೀಸ್ದು ಸೊ ಆಲ್ರೆಡಿ 100 ಶೇರ್ಸ್ನ ಅವ್ರು ತೊಗೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ. ಹೌದಾ, ಸೊ ಫಾರ್ ಎಕ್ಸಾಂಪಲ್ 150 ಶೇರ್ಸ್ನ ಅವ್ರು ಆಲ್ರೆಡಿ 100 ಶೇರ್ಸ್ ತೊಗೊಂಡಿದ್ದಾರೆ ಅಂದರೆ ಇನ್ನು 10 ಶೇರ್ಸ್ನ ನಾವೇನು ಮಾಡುವಂಥದ್ದು, ಸೊ ಎಕ್ಸ್ಟ್ರಾ ಕೊಡುವಂಥದ್ದು. ಸೊ ಇದಕ್ಕೆ ಯಾವುದೇ ರೀತಿಯಾದಂಥ ಕ್ಯಾಶ್ ತೊಗೊಳ್ಳೋ ಹಾಗಿಲ್ಲ ನಾವು, ಸೊ ಫ್ರೀ ಆಫ್ ಕಾಸ್ಟಲ್ಲಿ ಕೊಡುವಂಥದ್ದು. ಇದಕ್ಕೇನಂತ ಕರಿತೀವಿ ನಾವು, ಸೊ ಬೋನಸ್ ಇಶ್ಯೂ ಅಂತ ಹೇಳಿಬಿಟ್ಟು ಕರಿತೀವಿ. ಓಕೆನಾ. ಸೊ ಇವು ಎರಡು ಕ್ವಶನ್ ಕೂಡ ತುಂಬ ಇಂಪಾರ್ಟೆಂಟ್. ರೈಟ್ ಇಶ್ಯೂ ಆಗಿರ್ಬೋದು ಮತ್ತು ಬೋನಸ್ ಇಶ್ಯೂ. ಮತ್ತು ಡಿಫ್ರೆನ್ಸ್ ಇದೆ ಎರಡಕ್ಕೂ ಕೂಡ. ಇಲ್ಲಿ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಕೊಡ್ತೀವಿ, ಇಲ್ಲಿ ಯಾವುದೇ ರೀತಿಯಾದಂಥ ಕ್ಯಾಶ್ ಇರಲ್ಲ. ಸೊ ದ ಡಿಫ್ರೆನ್ಸ್ ಈಸ್ ದಿಸ್ ಒನ್. ಓಕೆನಾ. ಸೊ ಹೂ ಈಸ್ ಸ್ಟಾಕ್ ಬ್ರೋಕರ್? ಕ್ವಶನ್ ನಂಬರ್ 4. ಹೂ ಈಸ್ ಸ್ಟಾಕ್ ಬ್ರೋಕರ್? ಸ್ಟಾಕ್ ಬ್ರೋಕರ್ ಅಂದರೆ ಯಾರು? ಸ್ಟಾಕ್ ಬ್ರೋಕರ್ ಈಸ್ ಅ ರಿಜಿಸ್ಟರ್ಡ್ ಮೀಡಿಯೇಟರ್ ಹೂ ವರ್ಕ್ಸ್ ಅಂದರೆ ಹೂ ಎಕ್ಸಿಕ್ಯೂಟ್ಸ್ ಬೈ ಆರ್ ಸೆಲ್ ಆರ್ಡರ್ ಆನ್ ಬಿಹಾಫ್ ಆಫ್ ದ ಕ್ಲೈಂಟ್ಸ್ ಆರ್ ಇನ್ವೆಸ್ಟರ್ಸ್ ಆನ್ ದ ಎಕ್ಸ್ಚೇಂಜ್ ಆನ್ ದ ಸ್ಟಾಕ್ ಎಕ್ಸ್ಚೇಂಜ್ ಆ್ಯಂಡ್ ಚಾರ್ಜಸ್ ಅ ಕಮಿಷನ್ ಫಾರ್ ದ ಸರ್ವಿಸ್. ಅಂದರೆ ಸೊ ಸ್ಟಾಕ್ ಬ್ರೋಕರ್ ಅಂದರೆ ಯಾರಪ್ಪ ಅಂತಂದರೆ ಹೂ ಎಕ್ಸಿಕ್ಯೂಟ್ಸ್ ಬೈ ಆರ್ ಸೆಲ್ ಆನ್ ದ ಬಿಹಾಫ್ ಆಫ್ ದ ಇನ್ವೆಸ್ಟರ್ಸ್. ಅದು ಇನ್ವೆಸ್ಟರ್ ಒಬ್ಬರು ಇರ್ತಾರೆ, ಅವ್ರು ಏನು ಮಾಡ್ತಾರೆ, ಅವ್ರು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ಬ್ರೋಕರ್ನ ಇಟ್ಟು, ಸೊ ಇವರೆಲ್ಲ ಅಮೌಂಟ್ ಆಗಿರ್ಬೋದು, ಅದನ್ನೆಲ್ಲ ಶೇರ್ಸ್ ಆಗಿರ್ಬೋದು ಅವನೇ ಹ್ಯಾಂಡಲ್ ಮಾಡ್ತಾ ಇರ್ತಾನೆ. ಸೊ ಏನು ಮಾಡುವಂಥದ್ದು, ಅಲ್ಲಿ ಎಕ್ಸ್ಚೇಂಜಲ್ಲಿ ಇವನು ಮಾಡುವಂಥ ಒಂದು ಕೆಲಸಕ್ಕೆ ಬ್ರೋಕರ್ ಏನು ತೊಗೊತಾನೆ, ಒಂದು ಕಮಿಷನ್ ಅನ್ನೋದನ್ನು ತೊಗೊಳ್ತಾನೆ. ಹೌದಾ. ಸೊ ವಾಟ್ ಈಸ್ ಡಿಲಿಸ್ಟಿಂಗ್ ಅಂತ ಹೇಳ್ತಾನೆ. ಸೊ ವಾಟ್ ಈಸ್ ಡಿಲಿಸ್ಟಿಂಗ್? ಡಿಲಿಸ್ಟಿಂಗ್ ಈಸ್ ದ ಪರ್ಮನೆಂಟ್ ರಿಮೂವಲ್ ಆಫ್ ಕಂಪನೀಸ್ ಸೆಕ್ಯೂರಿಟೀಸ್. ಹೌದಾ. ಸೊ ಪರ್ಮನೆಂಟ್ ರಿಮೂವಲ್ ಆಫ್ ಕಂಪನಿ ಸೆಕ್ಯೂರಿಟೀಸ್ ಎಲ್ಲಿಂದ ತೆಗೆದು ಹಾಕ್ತಾರೆ ಪರ್ಮನೆಂಟಾಗಿ? ಫ್ರಾಮ್ ಅ ಸ್ಟಾಕ್ ಎಕ್ಸ್ಚೇಂಜ್ ಸೀಸಿಂಗ್ ಆಲ್ ಟ್ರೇಡಿಂಗ್ ಇನ್ ದೋಸ್ ಸೆಕ್ಯೂರಿಟೀಸ್. ಅಂದರೆ ಸೊ ಆನ್ ದಟ್ ಎಕ್ಸ್ಚೇಂಜ್. ಹೌದಾ. ಫಾರ್ ಎಕ್ಸಾಂಪಲ್, ಒಂದು ಕಂಪನಿ ಬಂದ್ಬಿಟ್ಟು BSEಯಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಅಂದರೆ ಆ ಒಂದು BSE ಅನ್ನುವಂತಹ ಒಂದು ಸ್ಟಾಕ್ ಎಕ್ಸ್ಚೇಂಜಿಂದ ಪರ್ಮನೆಂಟಾಗಿ ರಿಮೂವ್ ಮಾಡುವಂಥದ್ದು, ಮತ್ತು ಏನು ಮಾಡುವಂಥದ್ದು, ಆ ಎಲ್ಲ ಸೆಕ್ಯೂರಿಟೀಸ್ಗಳ ಕಂಪನಿಯ ಸೆಕ್ಯೂರಿಟೀಸ್ಗಳನ್ನ ಸೀಸ್ ಮಾಡುವಂಥ ಒಂದು ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಡಿಲಿಸ್ಟಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆನಾ. ಸೊ ನೆಕ್ಸ್ಟ್ ಡಿಫೈನ್ ಲಿಸ್ಟಿಂಗ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಸೊ ಲಿಸ್ಟಿಂಗ್ ಅಗ್ರಿಮೆಂಟ್ ಅಂತಂದರೆ ಲಿಸ್ಟಿಂಗ್ ಅಗ್ರಿಮೆಂಟ್ ಈಸ್ ಅ ಲೀಗಲ್ ಕಾಂಟ್ರ್ಯಾಕ್ಟ್ ಬಿಟ್ವೀನ್ ಅ ಕಂಪನಿ. ಹೌದಾ. ಇದು ಬಂದ್ಬಿಟ್ಟು ಅಗ್ರಿಮೆಂಟ್ ಅಂದರೆ ಒಂದು ಲೀಗಲ್ ಕಾಂಟ್ರ್ಯಾಕ್ಟ್ ಬಿಟ್ವೀನ್ ಅ ಕಂಪನಿ ಆ್ಯಂಡ್ ದ ಸ್ಟಾಕ್ ಎಕ್ಸ್ಚೇಂಜ್ ಔಟ್ಲೈನಿಂಗ್ ಮ್ಯಾಂಡೇಟರಿ ಡಿಸ್ಕ್ಲೋಷರ್ಸ್, ಕಾರ್ಪೊರೇಟ್ ಗವರ್ನೆನ್ಸ್ ಆ್ಯಂಡ್ ಕಂಪ್ಲೈನ್ಸ್ ರೂಲ್ಸ್ ಅಂತ ಹೇಳ್ತಾರೆ. ಅಂದರೆ ಸೊ ಲಿಸ್ಟಿಂಗ್ ಅಗ್ರಿಮೆಂಟ್ ಅಂದರೆ ಲಿಸ್ಟಿಂಗ್ ಮಾಡ್ಕೊಳ್ಳುವಾಗ ಒಂದು ಕಂಪನಿ ಮತ್ತು ಒಂದು ಸ್ಟಾಕ್ ಎಕ್ಸ್ಚೇಂಜ್ನ ನಡುವೆ ಏನಾಗುತ್ತೆ, ಒಂದು ಲೀಗಲ್ ಅಗ್ರಿಮೆಂಟ್ ಅನ್ನುವಂಥದ್ದು ನಡೆಯುತ್ತೆ. ಆ ಒಂದು ಲೀಗಲ್ ಅಗ್ರಿಮೆಂಟಿಗೆ ನಾವೇನಂತ ಕರಿತೀವಿ ಅಂತಂದರೆ ಸೊ ಲಿಸ್ಟಿಂಗ್ ಅಗ್ರಿಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹೌದಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ಈಸ್ ಇನ್ಸೈಡರ್ ಟ್ರೇಡಿಂಗ್ ಅಂತ ಹೇಳ್ತಾರೆ. ಸೊ ಇನ್ಸೈಡರ್ ಟ್ರೇಡಿಂಗ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ಇನ್ಸೈಡರ್ ಟ್ರೇಡಿಂಗ್, ವೇಟ್ ಮಾಡಿ, ಇಲ್ಲಿ ಅಂಡರ್ಲೈನ್ ಮಾಡೋದು ತಪ್ಪಾಗಿದೆ. ಸೊ ಅಂಡರ್ಲೈನ್ ಮಾಡ್ತಾಯಿದ್ದೀನಿ. ಸೊ ವಾಟ್ ಈಸ್ ಇನ್ಸೈಡರ್ ಟ್ರೇಡಿಂಗ್ ಅಂತ ಅಂದರೆ ಇನ್ಸೈಡರ್ ಟ್ರೇಡಿಂಗ್ ರೆಫರ್ಸ್ ಟು ಟ್ರೇಡಿಂಗ್ ಇನ್ ಸೆಕ್ಯೂರಿಟೀಸ್ ಬೇಸ್ಡ್ ಆನ್ ಅನ್ಪಬ್ಲಿಷ್ಡ್ ಒಂದು ಬುಕ್ ತಗೊಂಬ. ಅನ್ಪಬ್ಲಿಷ್ಡ್ insider trading means insider trading refers to the trading in securities based on unpublished price sensitive information which is illegal and punishable under SEBI regulations. ಸೊ ಈ ವಾಟ್ ಈಸ್ ಇನ್ಸೈಡರ್ ಟ್ರೇಡಿಂಗ್ ಅಂದರೆ ಇನ್ಸೈಡರ್ ಟ್ರೇಡಿಂಗ್ ರೆಫರ್ಸ್ ಟು ಟ್ರೇಡಿಂಗ್ ಆ್ಯಂಡ್ ಸೆಕ್ಯೂರಿಟೀಸ್ ಬೇಸ್ಡ್ ಆನ್ ಅನ್ಪಬ್ಲಿಷ್ಡ್ ಪ್ರೈಸ್ ಸೆನ್ಸಿಟಿವ್ ಇನ್ಫಾರ್ಮೇಷನ್ ವಿಚ್ ಈಸ್ ಇಲ್ಲಿಗಲ್ ಆ್ಯಂಡ್ ಪನಿಷಬಲ್ ಅಂಡರ್ ಸೆಬಿ ರೆಗ್ಯುಲೇಷನ್. ಸೊ ಇನ್ಸೈಡರ್ ಟ್ರೇಡಿಂಗ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ತನ್ನ ಶೇರ್ಸ್ಗಳನ್ನೆಲ್ಲ ಕೂಡ ಲಿಸ್ಟ್ ಆಗಿ ಸೊ ಅದೇನು ಮಾಡ್ತಾಯಿದೆ, ಇಶ್ಯೂ ಮಾಡಿ ಪಬ್ಲಿಕ್ಕಿಗೆ. ಸೊ ಆ ರೀತಿ ಒಂದು ಪ್ರೋಸೆಸ್ ನಡೀತಾ ಇದೆ. ಬಟ್ ಆ ಟೈಮಲ್ಲಿ ಏನು ಮಾಡುವಂಥದ್ದು, ಸೆಕ್ಯೂರಿಟೀಸ್ ಬೇಸ್ಡ್ ಆನ್ ಅನ್ಪಬ್ಲಿಷ್ಡ್ ಪ್ರೈಸ್ಗೆ ರಿಲೇಟ್ ಆಗಿರುವಂತಹ ಒಂದಿಷ್ಟು ಇನ್ಫಾರ್ಮೇಷನ್, ಸೆನ್ಸಿಟಿವ್ ಇನ್ಫಾರ್ಮೇಷನನ್ನು ಸೊ ಕಂಪ್ನಿಯ ಒಳಗಡೆ ಇರುವಂತಹ ಎಂಪ್ಲಾಯ್ ಆಗಿರ್ಬೋದು ಅಥವಾ ಯಾರೋ ಆಗಿರ್ಬೋದು ಹೊರಗಡೆ ಲೀಕ್ ಮಾಡುವಂಥದ್ದು, ಬಿಫೋರ್ ಲೀಕ್ ಮಾಡುವಂಥದ್ದು, ಅನ್ಪಬ್ಲಿಷ್ಡ್ ಪ್ರೈಸನ್ನು ಲೀಕ್ ಮಾಡೋದಕ್ಕೆ ಏನಂತಾರೆ, ವಿಚ್ ಈಸ್ ಇಲ್ಲೀಗಲ್ ಅಂತ ಹೇಳ್ತಾರಲ್ವ. ಸೊ ಅದಕ್ಕೆ ಏನಂತ ಕರಿತಾರೆ, ಸೊ ವಿಚ್ ಈಸ್ ಪನಿಷಬಲ್ ಅಂಡರ್ ಸೆಬಿ ರೆಗ್ಯುಲೇಷನ್. ಸೆಬಿಯ ಒಂದು ರೆಗ್ಯುಲೇಷನ್ಸ್ ರೂಲ್ಸ್ ಪ್ರಕಾರ ಇದು ಪನಿಷಬಲ್ ಅಫೆನ್ಸ್ ಆಗಿರುತ್ತಲ್ವ. ಇದಕ್ಕೆ ಏನಂತ ಕರಿತೀವಿ, ಇನ್ಸೈಡರ್ ಟ್ರೇಡಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ವಾಟ್ ಈಸ್ ಪ್ರಾಸ್ಪೆಕ್ಟಸ್? A prospectus is a legal document issued by a company inviting the public to subscribe its shares or debentures containing full financial and operational disclosures. ಸೊ ಪ್ರಾಸ್ಪೆಕ್ಟಸ್ ಅಂದರೆ ಒಂದು ಕಂಪನಿಯ ಎಲ್ಲ ಫೈನಾನ್ಷಿಯಲ್ ಮತ್ತು ಆಪರೇಷನಲ್ ಡಿಸ್ಕ್ಲೋಜರ್ಸ್ಗಳನ್ನ ಹೊಂದಿರುತ್ತದು. ಸೊ ಅದು ಒಂದು ಲೀಗಲ್ ಡಾಕ್ಯುಮೆಂಟ್ ಆಗಿರುತ್ತೆ. ಏನಪ್ಪ ಇದು ಇಶ್ಯೂ ಬೈ ಕಂಪನಿ. ಹೌದಾ, ಕಂಪನಿ ಹತ್ರ ಇದನ್ನು ಇಶ್ಯೂ ಮಾಡ್ತಾರೆ. ಏನಕ್ಕೆ ಅಂತಂದರೆ ಸೊ ಕಸ್ಟಮರ್ಸ್ಗಳು ಬಂದು ಇದಕ್ಕೇನಾಗಲಿ, ಸೊ ಪಬ್ಲಿಕ್ ಬಂದು ಸಬ್ಸ್ಕ್ರೈಬ್ ಆಗಲಿ ಶೇರ್ಸ್ಗಳಿಗೆ ಅಂತ ಹೇಳ್ಬಿಟ್ಟು, ಶೇರ್ಸ್ಗಾಗಿರ್ಬೋದು ಡಿಬೆಂಚರ್ಸ್ಗಳಾಗಿರ್ಬೋದು ಸಬ್ಸ್ಕ್ರೈಬ್ ಮಾಡಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೇಳುವಂಥದ್ದು ಇದೇನಂತಾರೆ, ಸೊ ಪ್ರಾಸ್ಪೆಕ್ಟಸ್ ಅಂತ ಹೇಳ್ತಾರೆ. ಸೊ ಇದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಆದಂಥದ್ದು, ಒಂದು ಕಡೆ ನೋಟ್ ಮಾಡ್ಕೊಂಡು ಬಿಡಿ. ಸೊ ನೆಕ್ಸ್ಟ್ ವಾಟ್ ಈಸ್ ಮರ್ಚೆಂಟ್ ಬ್ಯಾಂಕಿಂಗ್?
ಹೌದು. ಸೊ ವಾಟ್ ಈಸ್ ಮರ್ಚೆಂಟ್ ಬ್ಯಾಂಕ್? ಮರ್ಚೆಂಟ್ ಬ್ಯಾಂಕಿಂಗ್ ಈಸ್ ಅ ಫೈನಾನ್ಷಿಯಲ್ ಅಡ್ವೈಸರಿ ಸರ್ವಿಸ್ ದಟ್ ಹೆಲ್ಪ್ಸ್ ಕಂಪನೀಸ್ ರೈಸ್ ಕ್ಯಾಪಿಟಲ್. ಹೌದಾ, ಮರ್ಚೆಂಟ್ ಬ್ಯಾಂಕಿಂಗ್ ಅಂದರೆ ಫೈನಾನ್ಷಿಯಲ್ ಅಡ್ವೈಸರಿ ಸರ್ವಿಸ್ ದಟ್ ಹೆಲ್ಪ್ಸ್ ಕಂಪನೀಸ್ ರೈಸ್ ಕ್ಯಾಪಿಟಲ್. ಅದು ಕಂಪನಿಗೆ ಕ್ಯಾಪಿಟಲ್ ರೈಸ್ ಮಾಡೋದಕ್ಕೋಸ್ಕರ ಹೆಲ್ಪ್ ಮಾಡುವಂತಹ ಒಂದು ಏನಪ್ಪ ಫೈನಾನ್ಷಿಯಲ್ ಅಡ್ವೈಸರಿ ಸರ್ವಿಸನ್ನು ಮಾಡುತ್ತೆ ಇದು. ಸೊ ಇದೇನು ಮಾಡುತ್ತೆ, ಮ್ಯಾನೇಜ್ IPOs ಆಗಿರ್ಬೋದು, ಪ್ರೊವೈಡ್ ಕಾರ್ಪೊರೇಟ್ ಫೈನಾನ್ಸ್ ಅಡ್ವೈಸ್ ಆಗಿರ್ಬೋದು, ಹ್ಯಾಂಡಲ್ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ಸ್ ಆಗಿರ್ಬೋದು. ಈ ರೀತಿಯಾದಂಥ ಒಂದಿಷ್ಟು ಕೆಲಸಗಳಿಂದ ಏನು ಮಾಡುತ್ತಪ್ಪ ಅಂತಂದರೆ ಸೊ ಕ್ಯಾಪಿಟಲ್ಗಳನ್ನ ರೈಸ್ ಮಾಡೋದಕ್ಕೋಸ್ಕರ ಹೆಲ್ಪ್ ಮಾಡುವಂಥದ್ದು ಯಾವುದು? ಸೊ ಮರ್ಚೆಂಟ್ ಬ್ಯಾಂಕಿಂಗ್. ಇದು ಕೂಡ ಸ್ವಲ್ಪ ಇಂಪಾರ್ಟೆಂಟ್. ಸೊ ಸ್ಟೇಟ್ ಎನಿ 2 ಪವರ್ಸ್ ಆಫ್ ಸೆಬಿ. ನಾನು ಮೇಲ್ಗಡೆ ಕೇಳಿದ್ದು ಸೊ ಫಂಕ್ಷನ್ಸ್ ಆಫ್ ಸೆಬಿ. ಸೊ ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ, ಅಲ್ಲಿ ಫಂಕ್ಷನ್ಸ್ ನಾವು ನೋಡಿದ್ದು. ಸೊ ಇಲ್ಲಿ ಬಂದುಬಿಟ್ಟು ಸೊ ನಾವೇನು ನೋಡ್ತಿದ್ವಿ, ಪವರ್ಸ್ ನೋಡ್ತಾ ಇದ್ದೀವಿ. ದ 2 ಪವರ್ಸ್ ಆಫ್ ಸೆಬಿ ಆರ್ ಪವರ್ ಟು ಕಾಲ್ ಫಾರ್ ಬುಕ್ಸ್ ಆ್ಯಂಡ್ ಅಕೌಂಟ್ಸ್ ಆಫ್ ಇಂಟರ್ಮೀಡಿಯರೀಸ್. ಹೌದಾ, ಸೊ ಅಂದರೆ ಏನಪ್ಪ ಪವರ್ ಟು ಕಾಲ್ ಬುಕ್ಸ್ ಆ್ಯಂಡ್ ಅಕೌಂಟ್ಸ್ ಅಂತಂದರೆ ಇಂಟರ್ಮೀಡಿಯರೀಸ್, ಬ್ರೋಕರ್ಸ್ಗಳಿರ್ತಾರಲ್ವ, ಅವರ ಒಂದು ಬುಕ್ಸ್ ಆಗಿರ್ಬೋದು, ಅಕೌಂಟ್ಸ್ ಆಗಿರ್ಬೋದು, ಯಾವಾಗ ಬೇಕಾದರೂ ಇವ್ರು ಕೇಳಿ ಅದನ್ನು ಸೊ ವೆರಿಫಿಕೇಷನ್ ಮಾಡಬಹುದು. ಪವರ್ ಟು ಇಂಪೋಸ್ ಪೆನಾಲ್ಟೀಸ್ ಆರ್ ಸಸ್ಪೆಂಡ್ ಕ್ಯಾನ್ಸಲ್ ರಿಜಿಸ್ಟ್ರೇಷನ್ ಆಫ್ ಡಿಫಾಲ್ಟರ್ಸ್. ಹೌದು, ಸೊ ಏನು ಮಾಡುವಂಥದ್ದು, ಪವರ್ ಟು ಇಂಪೋಸ್ ಅಂದರೆ ಯಾರೋ ಒಬ್ಬರು ರೂಲ್ಸನ್ನು ವೈಲೇಟ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಒಂದು ಏನದು ಇಂಪೋಸ್ ಪೆನಾಲ್ಟಿ ಹಾಕೋದಾಗಿರ್ಬೋದು, ಸಸ್ಪೆಂಡ್ ಮಾಡುವಂಥದ್ದಾಗಿರ್ಬೋದು, ಅವ್ರನ್ನ ಡಿಸ್ಮಿಸ್ ಮಾಡುವಂಥದ್ದಾಗಿರ್ಬೋದು. ಸೊ ಎಲ್ಲ ರೀತಿಯಾದಂಥ ಪವರ್ ಯಾರಿಗಿರುತ್ತೆ? ಸೊ ಸೆಬಿ ಅನ್ನೋದಕ್ಕಿರುತ್ತೆ. ಸೊ ನೆಕ್ಸ್ಟ್ ಯೂನಿಟ್ 3 ನೋಡೋಣ. ಈ ರೀತಿ ಸೊ 10 ಕ್ವಶನಿಂದ ಏನಾಗಿದೆ, ನಮ್ಮ ಒಂದು ಯೂನಿಟ್ 2ನ ಒಂದು 2 ಮಾರ್ಕ್ಸ್ ಕ್ವಶನ್ಸ್ಗಳು ಕಂಪ್ಲೀಟ್ ಆಗಿದ್ದಾವೆ. ಓಕೆನಾ. ಸೊ ನೆಕ್ಸ್ಟ್ ಯೂನಿಟ್ 3 ನೋಡೋಣ. ಸೊ ಲೆಟ್ಸ್ ಕಂಟಿನ್ಯೂ ವಿತ್ ದ ಯೂನಿಟ್ 3. ಹೌದಾ, ಯೂನಿಟ್ 3ನ ಮೊದಲನೇ ಕ್ವಶನ್ ಬಂದುಬಿಟ್ಟು ವಾಟ್ ಈಸ್ ಡಿಮೆಟೀರಿಯಲೈಜೇಷನ್. ಹೌದಾ, ಸೊ ಡಿಮೆಟೀರಿಯಲೈಜೇಷನ್ ಅಂತಂದರೆ ಏನು? ಸೊ ಡಿಮೆಟೀರಿಯಲೈಜೇಷನ್ ಈಸ್ ದ ಪ್ರೋಸೆಸ್. ಸೊ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ಹೌದಾ, ಸೊ ಡಿಮೆಟೀರಿಯಲೈಜೇಷನ್ ಈಸ್ ದ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ಫಿಸಿಕಲ್ ಶೇರ್ಸ್ ಸರ್ಟಿಫಿಕೇಟ್ಸ್ ಇಂಟು ಎಲೆಕ್ಟ್ರಾನಿಕ್ ಫಾರ್ಮ್ಸ್ ವಿಚ್ ಆರ್ ದೆನ್ ಹೆಲ್ಡ್ ಇನ್ ಅ ಡಿಮ್ಯಾಟ್ ಅಕೌಂಟ್. ಅಂದರೆ ಸೊ ಫಿಸಿಕಲ್ ಶೇರ್ ಸರ್ಟಿಫಿಕೇಟ್ ಫಾರ್ಮಲ್ಲಿದ್ದಂತಹ ಒಂದಿಷ್ಟು ಶೇರ್ಸ್ಗಳನ್ನಾಗಿರ್ಬೋದು, ಆ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿದ್ವಲ್ಲ ಅದನ್ನು ಏನು ಮಾಡುವಂಥದ್ದು, ಎಲೆಕ್ಟ್ರಾನಿಕ್ ಫಾರ್ಮ್ಗೆ ಕನ್ವರ್ಟ್ ಮಾಡಿ ಡಿಮ್ಯಾಟ್ ಅಕೌಂಟಲ್ಲಿ ಸ್ಟೋರ್ ಮಾಡುವಂತಹ ಒಂದು ಪ್ರೋಸೆಸ್ಸಿಗೆ ನಾವೇನಂತೀವಿ, ಡಿಮೆಟೀರಿಯಲೈಜೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನೆಕ್ಸ್ಟ್ ವಾಟ್ ಈಸ್ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ವಾಟ್ ಈಸ್ ರೋಲಿಂಗ್ ಸೆಟ್ಲ್ಮೆಂಟ್ ಅಂತ. ಓಕೆ, ಸೊ ಸೆಕೆಂಡ್ ಕ್ವಶನ್ ವಾಟ್ ಈಸ್ ರೋಲಿಂಗ್ ಸೆಟ್ಲ್ಮೆಂಟ್. ಸೊ ರೋಲಿಂಗ್ ಸೆಟ್ಲ್ಮೆಂಟ್ ಅಂದರೆ ರೋಲಿಂಗ್ ಸೆಟ್ಲ್ಮೆಂಟ್ ಈಸ್ ಅ ಕಂಟಿನ್ಯೂಯಸ್ ಡೈಲಿ ಸೆಟ್ಲ್ಮೆಂಟ್ ಸೈಕಲ್ ವೇರ್ ಆಲ್ ಟ್ರೇಡ್ ಎಕ್ಸಿಕ್ಯೂಟ್ಸ್ ಆನ್ ಅ ಡೇ ಆರ್ ಸೆಟಲ್ಡ್ ಆಫ್ಟರ್ ಅ ಫಿಕ್ಸ್ಡ್ ನಂಬರ್ ಆಫ್ ಟ್ರೇಡಿಂಗ್ ಡೇಸ್. ಫಾರ್ ಎಕ್ಸಾಂಪಲ್ T+2. ರೋಲಿಂಗ್ ಸೆಟ್ಲ್ಮೆಂಟ್ ಅಂದರೆ ಇದು ಕಂಟಿನ್ಯೂಸ್ ಆಗಿ ನಡೆಯುವಂಥದ್ದು. ಸೊ ಈಗ ಫಾರ್ ಎಕ್ಸಾಂಪಲ್ ಇವನು ಸೋಮವಾರ ಅಂದರೆ ಸೊ ಮಂಡೇ ಏನು ಮಾಡಿದಾನೆ, ಟ್ರೇಡ್ ಮಾಡಿದ್ದಾನೆ ಅಂದರೆ ಇವನಿಗೆ ಸೊ T+2 ಅಂತಂದರೆ 2 ಡೇಸ್ ಬಿಟ್ಟು ಕೊಡುವಂಥದ್ದು. ಅದು ಮಂಡೇ ಮಾಡಿದ ಅಂತಂದರೆ ಟ್ಯೂಸ್ಡೇ ಮತ್ತು ವೆನ್ಸ್ಡೇ ಬಿಡುವಂಥದ್ದು. ಸೊ ನೆಕ್ಸ್ಟ್ ಯಾವಾಗ ಕೊಡುವಂಥದ್ದು ಅವನಿಗೆ, ಸೊ ಥರ್ಸ್ಡೇ ಇವನಿಗೆ ಥರ್ಸ್ಡೇ ಏನು ಮಾಡುವಂಥದ್ದು ನಾವು ಸೊ ಸೆಟ್ಲ್ಮೆಂಟನ್ನು ಮಾಡುವಂಥದ್ದು. ಇದು ಟ್ರೇಡ್ ಆಗಿದ್ದು ಡೇನ ಪ್ಲಸ್ 2 ಡೇಸ್ ಬಿಟ್ಟು ಏನು ಮಾಡುವಂಥದ್ದು, ಸೊ ನಾವು ಥರ್ಸ್ಡೇ ಅವನಿಗೆ ಸೆಟ್ಲ್ಮೆಂಟನ್ನು ಮಾಡುವಂಥದ್ದು. ಇದಕ್ಕೇನಂತ ಕರಿತೀವಿ, ರೋಲಿಂಗ್ ಸೆಟ್ಲ್ಮೆಂಟ್. ರೋಲಿಂಗ್ ಸೆಟ್ಲ್ಮೆಂಟ್ ಈಸ್ ಅ ಕಂಟಿನ್ಯೂಯಸ್ ಡೈಲಿ ಸೆಟ್ಲ್ಮೆಂಟ್ ಸೈಕಲ್ ವೇರ್ all trades executed on a day are settled after a fixed number of trading days. For example T+2. ಹೌದಾ, ಸೊ ವಾಟ್ ಈಸ್ T+2 ಸೆಟ್ಲ್ಮೆಂಟ್. ಹೌದಾ, ಇಲ್ಲಿ T+2 ನೋಡಿದ್ವಿ. T+2 ಅಂದರೆ ಸೊ T+2 ಸೆಟ್ಲ್ಮೆಂಟ್ ಮೀನ್ಸ್ ದಟ್ ದ ಟ್ರೇಡ್ ಈಸ್ ಸೆಟಲ್ಡ್ ಆನ್ ದ ಸೆಕೆಂಡ್ ವರ್ಕಿಂಗ್ ಡೇ ಆಫ್ಟರ್ ದ ಟ್ರೇಡ್ ಡೇಟ್ ಅಂತ ಹೇಳ್ತಾರೆ. ಅಂದರೆ ಸೊ ಟ್ರೇಡ್ ಆಗಿರುವಂತಹ ಡೇಟಿನಿಂದ ಸೊ ಪ್ಲಸ್ 2 ಡೇಸ್ ಬಿಟ್ಟು ಏನಾಗುತ್ತಪ್ಪ ಅಂದರೆ ಸೆಕೆಂಡ್ ವರ್ಕಿಂಗ್ ಡೇ ಏನಾಗುತ್ತೆ ನಮಗೆ ಸೆಟ್ಲ್ಮೆಂಟ್ ಆಗುವಂಥದ್ದು ಏನಂತ ಕರಿತೀವಿ, ಸೊ T+2 ಸೆಟ್ಲ್ಮೆಂಟ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಡೆಲಿವರಿ ಆ್ಯಂಡ್ ದ ಪೇಮೆಂಟ್ ಮಸ್ಟ್ ಬಿ ಕಂಪ್ಲೀಟೆಡ್ ವಿತಿನ್ ದಟ್ ಟೈಮ್. ಅಂದರೆ ಆ ಒಂದು T+2 ಟೈಮಲ್ಲಿ ಏನಾಗಬೇಕು, ಒಂದು ಪೇಮೆಂಟ್ ಟೈಮ್ ಇದು ಅನ್ನುವಂಥದ್ದು ಕಂಪ್ಲೀಟ್ ಆಗಬೇಕು ಆ ಟೈಮ್ ಒಳಗಡೆ ಅಂತ ಹೇಳ್ಬಿಟ್ಟು ಹೇಳುವಂಥದ್ದು. ಸೊ ನೆಕ್ಸ್ಟ್ ಡಿಫೈನ್ ಟ್ರೇಡಿಂಗ್ ಅಕೌಂಟ್. ಅದು ಟ್ರೇಡಿಂಗ್ ಅಕೌಂಟ್ ಅಂತಂದರೆ ಏನು ಮತ್ತು ಡಿಮ್ಯಾಟ್ ಅಕೌಂಟ್ ಅಂದರೆ ಏನು, ಎರಡಕ್ಕೂ ಕೂಡ ಡಿಫ್ರೆನ್ಸ್ ಇದೆ ನೋಡೋಣ. ಟ್ರೇಡಿಂಗ್ ಅಕೌಂಟ್ ಈಸ್ ಆನ್ ಅಕೌಂಟ್ ಲಿಂಕ್ಡ್ ಟು ಅ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಡಿಮ್ಯಾಟ್ ಅಕೌಂಟ್. ಹೌದಾ, ಸೊ ಈ ಟ್ರೇಡಿಂಗ್ ಅಕೌಂಟ್ ಅಂದರೆ ಬ್ಯಾಂಕ್ ಅಕೌಂಟ್ಗೂ ಮತ್ತು ಡಿಮ್ಯಾಟ್ ಅಕೌಂಟ್ ಎರಡಕ್ಕೂ ಕೂಡ ಲಿಂಕ್ ಆಗಿರುತ್ತೆ. ಯೂಸ್ಡ್ ಬೈ ಆನ್ ಇನ್ವೆಸ್ಟರ್ ಟು ಪ್ಲೇಸ್ ಬೈ ಆರ್ ಸೆಲ್ ಆರ್ಡರ್ಸ್ ಇನ್ ದ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತಾರೆ. ಹೌದಾ, ಸೊ ಆರ್ಡರ್ಸ್ ಇನ್ ದ ಸ್ಟಾಕ್ ಮಾರ್ಕೆಟ್. ಸೊ ವಾಟ್ ಈಸ್ ಡಿಮ್ಯಾಟ್ ಅಕೌಂಟ್. ಹೌದಾ, ಸೊ ಡಿಮ್ಯಾಟ್ ಅಕೌಂಟ್ ಅಂದರೆ ಇದು ಕೂಡ ಇದಕ್ಕೆ ಲಿಂಕ್ ಆಗಿರುತ್ತಲ್ವ. ಡಿಮ್ಯಾಟ್ ಅಕೌಂಟ್ ಈಸ್ ಅನ್ ಅಕೌಂಟ್ ವಿಚ್ ಹೆಲ್ಡ್ ವಿತ್ ಅ ಡೆಪಾಸಿಟರಿ ಟು ಹೋಲ್ಡ್ ಸೆಕ್ಯೂರಿಟೀಸ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್. ಹೌದಾ, ವಿಚ್ ಅಂದರೆ ಡಿಮ್ಯಾಟ್ ಅಕೌಂಟ್ ಮೀನ್ಸ್ ವಿಚ್ ಹೋಲ್ಡ್ ದ ಡೆಪಾಸಿಟ್ಸ್ ಆಫ್ ಸೆಕ್ಯೂರಿಟೀಸ್ ಇನ್ ಅನ್ ಎಲೆಕ್ಟ್ರಿಕ್ ಫಾರ್ಮ್ ಅಂತ ಹೇಳ್ಬೋದು ಡಿಮ್ಯಾಟ್ ಅಕೌಂಟಿಗೆ. ಹೌದಾ, ಆ್ಯಂಡ್ ಫಾರ್ಮ್ ಫಂಕ್ಷನಿಂಗ್ ಲೈಕ್ ಅ ಬ್ಯಾಂಕ್ ಅಕೌಂಟ್ ಫಾರ್ ಶೇರ್ಸ್ ಆ್ಯಂಡ್ ಬಾಂಡ್ಸ್. ಹೌದಾ, ಸೊ ನಾವು ಬ್ಯಾಂಕ್ ಅಕೌಂಟಲ್ಲಿ ಮನಿ ಮತ್ತು
ಏನಿರುತ್ತೆ ನಮ್ಮ ಮನಿ ಆಗಿರ್ಬೋದು, ಸೊ ನಮ್ಮ ಗೋಲ್ಡ್ ಆಗಿರ್ಬೋದು, ಈ ರೀತಿ ಡೆಪಾಸಿಟ್ ಮಾಡ್ತೀವಲ್ವ. ಸೊ ಆ ಒಂದು ರೀತಿ ನಾವು ಡಿಮ್ಯಾಟ್ ಅಕೌಂಟಲ್ಲಿ ನಮ್ಮ ಶೇರ್ಸ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು, ಡಿಬೆಂಚರ್ಸ್ ಆಗಿರ್ಬೋದು, ಇವನ್ನೆಲ್ಲ ಶೇರ್ ಮಾಡ್ಬೋದು. ಅದು ಕೂಡ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ದ ಸಿಕ್ಸ್ತ್ ಕ್ವಶನ್ ಈಸ್ ವಾಟ್ ಈಸ್ ಮಾರ್ಕೆಟ್ ಆರ್ಡರ್ ಮತ್ತು ವಾಟ್ ಈಸ್ ಲಿಮಿಟ್ ಆರ್ಡರ್. ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇವೆರಡೂ ಕೂಡ. ಹೌದಾ. ಸೊ ಆರ್ಡರ್ಸ್, ಟೈಪ್ಸ್ ಆಫ್ ಆರ್ಡರ್ಸ್ ಅಂತ ಬರುತ್ತೆ. ಅದರಲ್ಲಿ ಮಾರ್ಕೆಟ್ ಆರ್ಡರ್ ಮತ್ತು ಲಿಮಿಟ್ ಆರ್ಡರ್. ಮಾರ್ಕೆಟ್ ಆರ್ಡರ್ ಈಸ್ ಆನ್ ಇನ್ಸ್ಟ್ರಕ್ಷನ್ ಟು ಬೈ ಆರ್ ಸೆಲ್ ಅ ಸೆಕ್ಯೂರಿಟಿ ಇಮಿಡಿಯೇಟ್ಲಿ ಅಟ್ ದ ಬೆಸ್ಟ್ ಅವೈಲಬಲ್ ಕರೆಂಟ್ ಮಾರ್ಕೆಟ್ ಪ್ರೈಸ್. ಮಾರ್ಕೆಟ್ ಆರ್ಡರ್ ಅಂತ ಅಂದರೆ ಏನು ಮಾಡುವಂಥದ್ದು, ಇದು ಇನ್ಸ್ಟ್ರಕ್ಷನ್ ಈಸ್ ಆನ್ ಇನ್ಸ್ಟ್ರಕ್ಷನ್ಸ್ ಟು ಬೈ ಆರ್ ಸೆಲ್ ಅದು ಆ ಸೆಕ್ಯೂರಿಟಿ ಇಮಿಡಿಯೇಟ್ಲಿ ಎಟ್ ದ ಬೆಸ್ಟ್ ಅವೈಲೇಬಲ್ ಕರೆಂಟ್ ಮಾರ್ಕೆಟ್ ಪ್ರೈಸ್. ಅಂದರೆ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಎಷ್ಟು ಬೆಸ್ಟ್ ಆಗಿದೆಯಲ್ಲೋ, ಸೊ ಆ ಒಂದು ಬೆಸ್ಟ್ ಅವೈಲೇಬಲ್ ಪ್ರೈಸ್ಗೆ ಸೊ ಬೈ ಅಥವಾ ಸೆಲ್ ಮಾಡಿ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡೋದು ಏನದು, ಸೊ ಮಾರ್ಕೆಟ್ ಆರ್ಡರ್ ಅಂತ ಹೇಳ್ಬಿಟ್ಟು ಕರೀತಾರೆ. ಹೌದಾ. ಸೊ ಆ ಲಿಮಿಟ್ ಆರ್ಡರ್ ಅಂತ ಹೇಳ್ತಾರೆ. ಆ ಲಿಮಿಟ್ ಆರ್ಡರ್ ಈಸ್ ಅನ್ ಇನ್ಸ್ಟ್ರಕ್ಷನ್ ಟು ಬೈ ಆರ್ ಸೆಲ್ ಅ ಸೆಕ್ಯೂರಿಟಿ ಓನ್ಲಿ ಆ್ಯಟ್ ಹೌದಾ. ಸೊ ವೇಟ್ ಮಾಡಿ, ನೆಕ್ಸ್ಟ್ ಪೇಜಲ್ಲಿ ಏನು ಕಂಟಿನ್ಯೂ ಆಗಿದೆ. ಓನ್ಲಿ ಆ್ಯಟ್ ಅ ಸ್ಪೆಸಿಫೈಡ್ ಪ್ರೈಸ್ ಆರ್ ಬೆಟರ್ ಗಿವಿಂಗ್ ದ ಇನ್ವೆಸ್ಟರ್ಸ್ ಕಂಟ್ರೋಲ್ ಓವರ್ ದ ಎಕ್ಸಿಕ್ಯೂಷನ್ ಪ್ರೈಸ್. ಅಂದರೆ ಸೊ ಈ ನೋಡಿ ಮಾರ್ಕೆಟ್ ಆರ್ಡರ್ ಅಂತಂದರೆ ಈಗ ನಮ್ಮ ಹತ್ರ ಇರೋದ್ರಲ್ಲೇ ಕೂಡ ಬೆಸ್ಟ್ ಪ್ರೈಸ್ ಏನೋ, ಫಾರ್ ಎಕ್ಸಾಂಪಲ್ ನಾವೀಗ 100 ರುಪೀಸಿಗೆ ಬೈ ಮಾಡಿದ್ದೀವಿ ಅಂತಂದರೆ 150, 180 ಬಂದ ತಕ್ಷಣ ಏನು ಮಾಡುವಂಥದ್ದು, ನಾವು ಸೇಲ್ ಮಾಡುವಂಥದ್ದು. ಸೊ ಇದು ಮಾರ್ಕೆಟ್ ಆರ್ಡರ್ನ ಒಂದು ಇನ್ಸ್ಟ್ರಕ್ಷನ್ ಆಗಿರುತ್ತೆ. ಹೌದಾ. ಸೊ ಒಂದು ನೋಟಿಫಿಕೇಷನನ್ನು ಕೊಡುವಂಥದ್ದು. ಬಟ್ ಲಿಮಿಟ್ ಆರ್ಡರ್ ಅಂದರೆ ಹಾಗಲ್ಲ. ಸೊ ಅವ್ನು 100 ರುಪೀಸಿಗೆ ಬೈ ಮಾಡಿದ್ದಾನೆ ಅಂದರೆ ಅವನು 250 ಆಗಲಿ ಅಂತ ಹೇಳ್ಬಿಟ್ಟು ಒಂದು ಲಿಮಿಟನ್ನು ಸೆಟ್ ಮಾಡಿರ್ತಾನೆ. ಸೊ ಆ ಒಂದು ಲಿಮಿಟ್ ರೀಚ್ ಆಗೋ ತನಕನೂ ಕೂಡ ಇವನಿಗೆ ಯಾವುದೇ ರೀತಿ ಇನ್ಸ್ಟ್ರಕ್ಷನ್ ಬರೋಲ್ಲ. ಸೊ ಆ ಒಂದು ಸ್ಪೆಸಿಫೈಡ್ ಪ್ರೈಸ್ ಅನ್ನುವಂಥದ್ದು ರೀಚ್ ಆದಮೇಲೆ ಮಾತ್ರ ಏನಾಗುತ್ತಪ್ಪ ಅಂತಂದರೆ ಎಕ್ಸಿಕ್ಯೂಷನ್ ಆಫ್ ಪ್ರೈಸ್ ಆಟೋಮೆಟಿಕ್ಕಾಗಿ ಒಂದು ಟ್ರೇಡ್ ಅನ್ನುವಂಥದ್ದು ನಡೆಯುತ್ತೆ. ಇದಕ್ಕೆ ಲಿಮಿಟ್ ಆರ್ಡರ್ ಅಂತ ಹೇಳ್ತಾರೆ. ಮಾರ್ಕೆಟ್ ಆರ್ಡರ್ ಅಂದರೆ ಇದು. ಹೌದಾ. ಸೊ ನೆಕ್ಸ್ಟ್ ಶಾರ್ಟ್ ಸೆಲ್ಲಿಂಗ್ ಅಂದರೆ ಏನು ಅದು. ಸೊ ಡಿಫೈನ್ ಶಾರ್ಟ್ ಸೆಲ್ಲಿಂಗ್ ಅಂತ ಹೇಳ್ತಾರೆ. ಶಾರ್ಟ್ ಸೆಲ್ಲಿಂಗ್ ಈಸ್ ದ ಸೇಲ್ ಆಫ್ ಅ ಸೆಕ್ಯೂರಿಟಿ ದಟ್ ದ ಸೆಲ್ಲರ್ ಡಸ್ ನಾಟ್ ಕರೆಂಟ್ಲಿ ಓನ್. the seller does not currently own, done with the expectation of buying it back later at a lower price to make a profit. ಅಂದರೆ ಏನು ಮಾಡುವಂಥದ್ದು, ಸೊ ಡಸ್ ನಾಟ್ ಕರೆಂಟ್ಲಿ ಓನ್. ಹೌದಾ. ಸೊ ಇಲ್ಲಿ ಶಾರ್ಟ್ ಸೆಲ್ಲಿಂಗಲ್ಲಿ ಏನಪ್ಪ ಅಂತಂದರೆ ಸೆಲ್ ಮಾಡುವಂಥ, ಸೊ ಒಬ್ಬ ಇನ್ವೆಸ್ಟರ್ ಏನಪ್ಪ ಅಂದರೆ ಅವನಿಗೆ ಯಾವುದೇ ರೀತಿ ಅವನ ಹತ್ರ ಶೇರ್ಸ್ ಇರೋದಿಲ್ಲ. ಹೌದಾ. ಕರೆಂಟ್ಲಿ ನಾಟ್ ಯಾವುದೇ ರೀತಿ ಶೇರ್ಸ್ ಇರೋಲ್ಲ. ಡನ್ ವಿತ್ ದ ಎಕ್ಸ್ಪೆಕ್ಟೇಷನ್ ಆಫ್ ಬೈಯಿಂಗ್ ಇಟ್ ಬ್ಯಾಕ್ ಲೇಟರ್ ಎಟ್ ಅ ಲೋವರ್ ಪ್ರೈಸ್ ಟು ಮೇಕ್ ಅ ಪ್ರಾಫಿಟ್. ಅಂದರೆ ಏನು ಮಾಡ್ತಾನೆ ಶಾರ್ಟ್ ಸೆಲ್ಲಿಂಗಲ್ಲಿ ಫಸ್ಟಾಗಿ ಅವನು ಏನು ಮಾಡ್ತಾನೆ, ಸೊ ಬ್ರೋಕರ್ ಕಡೆಯಿಂದ ಒಂದಿಷ್ಟು ಶೇರ್ಸ್ಗಳನ್ನ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಸೊ ಲೋನ್ ಆಗಿ ತೊಗೊಳ್ತಾನೆ. ಹೌದಾ. ಶೇರ್ಸ್ಗಳನ್ನ ತೊಗೊತಾನೆ ಲೋನ್ ಆಗಿ. ಸೊ ತೊಗೊಳ್ಳೋದು ಯಾವ ಪ್ರೈಸಿಗೆ ತೊಗೊತಾನೆ, ಸೊ 100 ರುಪೀಸಿಗೆ ತೊಗೊಂಡ ಅಂದ್ಕೊಳ್ಳಿ. ಸೊ ಇವನು ಏನಾಗುತ್ತೆ, ಸೊ ಅಟ್ ದ ಎಂಡ್ ಆಫ್ ದ ಡೇ ಮಾರ್ಕೆಟ್ ಕ್ಲೋಸ್ ಆಗುವಾಗ ಆ ಒಂದು ಶೇರ್ಸ್ನ ಬೆಲೆ 160 ಆಗಿರ್ತೈತಿ. ಇವನು ಇದಕ್ಕೆ ಈ ಟೈಮಲ್ಲಿ ಏನು ಮಾಡ್ತಾನಪ್ಪ ಇವನು ಅಂದರೆ, ಸೊ ಈ ರೀತಿ ಅಲ್ಲದ. ಸೊ ಈಗ ಇನ್ವೆಸ್ಟರ್ ಏನು ಮಾಡ್ತಾನೆ, ಸೊ ಬ್ರೋಕರ್ ಕಡೆಗೆ ಹೋಗ್ತಾನೆ, ಸೊ ಒಂದಿಷ್ಟು ಅಂತ ಲೋನಿಗೆ ತೊಗೊತಾನೆ. ಆವಾಗ ಎಷ್ಟಾಗಿರುತ್ತೆ, ಸೊ 160 ರುಪೀಸಿಗೆ ಒಂದು ಶೇರ್ ಇವನು ಬ್ರೋಕರ್ ಕಡೆಯಿಂದ ತೊಗೊತಾನೆ. ಹೌದಾ. ಸೊ 160 ತೊಗೊಂಡು ಅದಕ್ಕೆ ಮಾರುವಾಗ ಎಟ್ ದ ಎಂಡ್ ಆಫ್ ದ ಡೇ ಅವನು ಏನು ಮಾಡಬೇಕು, ಅದನ್ನು ಸೇಲ್ ಮಾಡಬೇಕು. ಹೌದಾ. ಸೇಲ್ ಮಾಡಿ ಎಷ್ಟಕ್ಕೆ, ಸೊ 160 ರುಪೀಸ್ ಬಂದಿರುತ್ತೆ, ಆವಾಗ ಸೇಲ್ ಮಾಡ್ತಾನೆ. ಹೌದಾ. ಸೇಲ್ ಮಾಡಿ ವಾಪಸ್ ಇವನಿಗೆ ಏನು ಮಾಡ್ತಾನೆ, ಸೊ ರಿಟರ್ನ್ ಮಾಡುವಾಗ ಎಷ್ಟಕ್ಕೆ ಮಾಡ್ತಾನೆ, ಸೊ 100 ರುಪೀಸಿಗೆ ಮಾಡ್ತಾನೆ, ಇಲ್ಲ 160ಗೆ ಮಾಡಬೇಕು. ಹೌದಾ. ಸೊ 100 ರುಪೀಸಿಗೆ 160 ಮಾಡಿದ್ರೆ ಈ ರೀತಿ ಮಾಡಿದಾಗ ಏನಾಗುತ್ತೆ, ಅವನಿಗೆ ಲಾಸ್ ಆಗುತ್ತೆ. ಹೌದಾ. ಈ ರೀತಿ. ಬಟ್ ಇದನ್ನೇ ಏನು ಮಾಡುವಂಥದ್ದು, ಸೊ ಉಲ್ಟಾ ಮಾಡುವಂಥದ್ದು. ಹೌದಾ. ಕಡಿಮೆ ಬೆಲೆ ಇದ್ದಾಗ ಏನು ಮಾಡು, ಸೊ ಜಾಸ್ತಿ ಬೆಲೆ ಇದ್ದಾಗ ಏನು ಮಾಡುವಂಥದ್ದು, ಸೊ ಒಬ್ಬ ಯಾರ ಕಡೆಯಿಂದ, ಸೊ ಬ್ರೋಕರ್ ಕಡೆಯಿಂದ ಲೋನ್ ತಗೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್ ಈಗ ಹೇಳಿದ್ನಲ್ಲ, ಸೊ 200 ರುಪೀಸ್ ಇದ್ದಾಗ ಅವನ ಹತ್ರ ತೊಗೊಳ್ಳುವಂಥದ್ದು. ಅದು ಬಟ್ ಎಟ್ ದ ಎಂಡ್ ಆಫ್ ದ ಡೇ ಮಾರ್ಕೆಟ್ ಪ್ರೈಸ್ ಏನಾದರೂ ಫಾಲ್ ಆಗಿ ಸೊ 100 ರುಪೀಸಿಗೆ ಬಂತು ಅನ್ನುವಾಗ, ಸೊ ಬ್ರೋಕರಿಗೆ ನಾವೇನು ಮಾಡುವಂಥದ್ದು, ಸೊ ವಾಪಸ್ ರಿಟರ್ನ್ ಮಾಡಿಬಿಡುವಂಥದ್ದು. ಆಗ ನಮ್ಗೆ ಏನಾಗುತ್ತೆ, ಮಧ್ಯೆ ಇರುವಂಥ 100 ರೂಪಾಯಿ ಡಿಫ್ರೆನ್ಸ್ ಅನ್ನುವಂಥದ್ದು ಪ್ರಾಫಿಟ್ ಆಗುತ್ತೆ. ಇದಕ್ಕೇನಂತ ನಮ್ಮ ಕಡೆ ಶಾರ್ಟ್ ಸೆಲ್ಲಿಂಗ್ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ರೀತಿಯಾದಂಥ ಶಾರ್ಟ್ ಸೆಲ್ಲಿಂಗ್ ಅಂತ ಏನು ಮಾಡುವಂಥದ್ದು, ಸೊ ಒಂದು ಏನಪ್ಪ ಅಂತಂದರೆ, ಸೊ ಪ್ರಾಫಿಟನ್ನು ಅರ್ನ್ ಮಾಡುವಂಥದ್ದು, ಅದು ಕಡಿಮೆ ಟೈಮಲ್ಲಿ ಅಂತ ಹೇಳ್ತಾರೆ. ಹೌದಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ವಾಟ್ ಈಸ್ ಮಾರ್ಜಿನ್ ಟ್ರೇಡಿಂಗ್ ಅಂತ ಹೇಳ್ತಾರೆ. ಸೊ ಮಾರ್ಜಿನ್ ಟ್ರೇಡಿಂಗ್ ಅಂದರೆ ಏನು, ಮಾರ್ಜಿನ್ ಟ್ರೇಡಿಂಗ್ ಈಸ್ ಬೈಯಿಂಗ್ ಸೆಕ್ಯೂರಿಟೀಸ್ ಬೈ ಪೇಯಿಂಗ್ ಓನ್ಲಿ ಅ ಪಾರ್ಷಿಯಲ್ ಅಮೌಂಟ್. ಅಂದರೆ ಸೊ ಮಾರ್ಜಿನ್ ಅಮೌಂಟ್ ಅಪ್ ಫ್ರಂಟ್ ಆ್ಯಂಡ್ ಬಾರೋಯಿಂಗ್ ದ ರಿಮೈನಿಂಗ್ ಅಮೌಂಟ್ ಫ್ರಮ್ ದ ಬ್ರೋಕರ್. ಹೌದಾ. ಸೊ ಮಾರ್ಜಿನ್ ಟ್ರೇಡಿಂಗ್ ಅಂದರೆ ಈ ಫಾರ್ ಎಕ್ಸಾಂಪಲ್ ಇವನ ಹತ್ರ 1 ಲಕ್ಷ ರೂಪಾಯಿ ಅಮೌಂಟ್ ಇದೆ ಅಂತಂದರೆ, ಸೊ ಅಲ್ಲೇನಿದೆ ಒಂದು ಪಾರ್ಷಿಯಲ್ ಅಮೌಂಟ್ ಅಂತ ಹೇಳ್ತಾರೆ. ಹೌದಾ. ಸೊ ಒಂದು ಪಾರ್ಷಿಯಲ್ ಅಮೌಂಟನ್ನು ಅಂದರೆ ಪೇ ಮಾಡಬೇಕು, ಸೊ ಇಷ್ಟು ಅಂತ ಹೇಳ್ಬಿಟ್ಟು ಮಾಡಲೇಬೇಕು ಅಂತ ಇರುತ್ತೆ. ಅಷ್ಟು ಮಾತ್ರ ಇವ್ರು ಮಾಡುವಂಥದ್ದು. ಆ್ಯಂಡ್ ಬಾರೋಯಿಂಗ್ ದ ರಿಮೈನಿಂಗ್ ಅಮೌಂಟ್ ಫ್ರಮ್ ದ ಬ್ರೋಕರ್. 1 ಲಕ್ಷ ಇದೆ ಅಂದರೆ, ಸೊ 20,000 ರುಪೀಸ್ ನಿಮ್ಮ ಅಕೌಂಟಲ್ಲಿ ಏನಿರಬೇಕು, ಸೊ ಮಾರ್ಜಿನ್ ಅಮೌಂಟ್ ಇರಲೇಬೇಕು. ಹೌದಾ. ಇನ್ನು 80,000 ರುಪೀಸ್ ನಿಮಗೇನಿರುತ್ತಲ್ಲ, ಇದರಲ್ಲಿ ನೀವು ಯಾವುದೇ ರೀತಿಯಾದಂಥ ಟ್ರೇಡನ್ನು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಮಾಡುವಂಥದ್ದು. ಇದಕ್ಕೇನಂತ ಕರಿತೀವಿ, ಸೊ ಮಾರ್ಜಿನ್ ಟ್ರೇಡಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹೌದಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನು ಕ್ವಶನ್ ಇದೆಪ್ಪ, ವಾಟ್ ಈಸ್ ಡೆಪಾಸಿಟರಿ ಪಾರ್ಟಿಸಿಪೆಂಟ್. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ
ಹೇಳ್ಬೋದು. ಸೊ ಡೆಪಾಸಿಟರಿ ಇವು ಮತ್ತು ಇದರಲ್ಲಿ ಬರುವಂಥದ್ದು. ಸೊ ವಾಟ್ ಈಸ್ ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಅಂದರೆ ಡಿ ಪಿ ಅಂತ ಹೇಳ್ಬಿಟ್ಟು ಕರೀತಾರೆ. ಡಿ ಪಿನೂ ಕೂಡ ಕೇಳ್ಬೋದು 2 ಮಾರ್ಕ್ಸ್ಗೆ, ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಈಸ್ ಅನ್ ಇಂಟರ್ಮೀಡಿಯರಿ ಅಂತ ಹೇಳ್ತಾರೆ. ಇಂಟರ್ಮೀಡಿಯರಿ ಸಚ್ ಆಸ್ ಬ್ಯಾಂಕ್ ಆರ್ ಬ್ರೋಕರ್, ಹೌದಾ, ದಟ್ ಆ್ಯಕ್ಟ್ಸ್ ಆಸ್ ಅ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ದ ಸೆಂಟ್ರಲ್ ಡೆಪಾಸಿಟರಿ ಆ್ಯಂಡ್ ದ ಇನ್ವೆಸ್ಟರ್, ಹೌದಾ. ಸೊ NSDL ಆಗಿರ್ಬೋದು, CDSL ಆಗಿರ್ಬೋದು, ಇವೆರಡು ಸೆಂಟ್ರಲ್ ಡೆಪಾಸಿಟರೀಸ್ಗಳು. ಇವುಗಳ ಮಧ್ಯೆ ಮತ್ತು ಇನ್ವೆಸ್ಟರ್ಗಳ ಮಧ್ಯೆ ಒಂದು ಲಿಂಕನ್ನು, ಹೌದಾ, ಬ್ರೋಕರ್ ರೀತಿ ಆ್ಯಕ್ಟ್ ಮಾಡಿ ಒಂದು ಲಿಂಕನ್ನು ಕನೆಕ್ಟ್ ಮಾಡುವಂಥದ್ದಕ್ಕೆ ಏನಂತ ಕರಿತೀವಿ ನಾವು, ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ 10 ಕ್ವಶನ್ಸ್ ಅಂತ ನಮಗೆ ಸೊ ಥರ್ಡ್ ಚಾಪ್ಟರ್ ಬರುವಂಥ 2 ಮಾರ್ಕ್ಸ್ ಕ್ವಶನ್ಸ್ಗಳು ಕವರ್ ಆದವು. ಇದರಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಡಿಮೆಟರಲೈಸೇಷನ್. ದ ಮೋಸ್ಟ್ ಇಂಪಾರ್ಟೆಂಟ್ನ ರೆಡ್ ಕಲರಲ್ಲಿ ಹಾಕ್ತೀನಿ. ಡಿಮೆಟರಲೈಸೇಷನ್ ಆಗಿರ್ಬೋದು, ನೆಕ್ಸ್ಟ್ ರೋಲಿಂಗ್ ಸೆಟ್ಲ್ಮೆಂಟ್ T+2 ಆಗಿರ್ಬೋದು, ನೆಕ್ಸ್ಟ್ ಬಂದ್ಬಿಟ್ಟು ಡಿಮೆಟ್ ಅಕೌಂಟ್ ಮತ್ತು ಟ್ರೇಡಿಂಗ್ ಅಕೌಂಟ್ ಮತ್ತು ಮಾರ್ಕೆಟ್ ಆರ್ಡರ್ ಮತ್ತು ಲಿಮಿಟೆಡ್. ಏನಪ್ಪ ಎಲ್ಲದಕ್ಕೂ ಕೂಡ ಇಂಪಾರ್ಟೆಂಟ್ ಆಗ್ತಾಯಿದ್ದಾರೆ ಅಂದರೆ, ಸೊ ನಾವು ಚೂಸ್ ಮಾಡ್ಕೊಂಡಿರೋದು ಕೂಡ ಇಂಪಾರ್ಟೆಂಟ್ಗಳನ್ನೇ. ಸೊ ಶಾರ್ಟ್ ಸೆಲ್ಲಿಂಗ್ ಕೂಡ ಇಂಪಾರ್ಟೆಂಟ್. ಸೊ ಮಾರ್ಜಿನ್ ಟ್ರೇಡಿಂಗ್ ಮತ್ತು ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಸೊ ಸ್ವಲ್ಪ ಅದನ್ನು ಲಿಮಿಟಲ್ಲಿ ಇಟ್ಟಿರಿ, ಏನಕ್ಕೆ ಅಂದರೆ ಸೊ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳೇ. ಸೊ ಮ್ಯಾಕ್ಸಿಮಮ್ ರಿಪೀಟ್ ಆಗೋಂಥ ಕ್ವಶನ್ಸ್ಗಳು. ಇಲ್ಲಿಂದ ನೆಕ್ಸ್ಟ್ ನಾವೇನು ಮಾಡೋಣ, 4th ಚಾಪ್ಟರ್ಗೆ ಜಂಪ್ ಆಗೋಣ. ಓಕೆನಾ. ಸೊ 4th ಚಾಪ್ಟರ್ನ ಕಂಟಿನ್ಯೂ ಮಾಡೋಣ. ಸೊ ನೋ ಫ್ರೆಂಡ್ಸ್, ವಿ ಕ್ಯಾನ್ ಕಂಟಿನ್ಯೂ ವಿತ್ ಯೂನಿಟ್ 4. ಓಕೆನಾ. ಸೊ ಮೊದಲನೇ ಕ್ವಶನ್ ಬಂದ್ಬಿಟ್ಟು ವಾಟ್ ಈಸ್ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್. ಹೌದಾ. ಸೊ ತುಂಬ ಇಂಪಾರ್ಟೆಂಟ್ ಕ್ವಶನ್. ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಅಂದರೆ ಏನು? ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಈಸ್ ಅ ಸ್ಟ್ಯಾಟಿಸ್ಟಿಕಲ್ ಮೆಷರ್, ಹೌದಾ, ಸ್ಟ್ಯಾಟಿಸ್ಟಿಕಲ್ ಮೆಷರ್ ದಟ್ ಟ್ರ್ಯಾಕ್ಸ್ ದ ಪರ್ಫಾರ್ಮೆನ್ಸ್ ಆಫ್ ಅ ಸೆಲೆಕ್ಟೆಡ್ ಗ್ರೂಪ್ ಆಫ್ ಸ್ಟಾಕ್ಸ್. ಹೌದಾ. ಈ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಅನ್ನೋವಂಥದ್ದು ಏನು ಮಾಡೋದು, ಒಂದು ಸ್ಟಾಕ್ ಎಕ್ಸ್ಚೇಂಜ್ ಅನ್ನೋವಂಥದ್ದು, ಒಂದು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಏನು ಮಾಡೋವಂಥದ್ದು ಒಂದು ಸ್ಟ್ಯಾಟಿಸ್ಟಿಕಲ್ ಮೆಷರ್ ಆಫ್ ದ ಸೆಲೆಕ್ಟೆಡ್ ಗ್ರೂಪ್ ಆಫ್ ಸ್ಟಾಕ್ಸ್. ಹೌದಾ. ಫಾರ್ ಎಕ್ಸಾಂಪಲ್ ಈ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸಲ್ಲಿ ಇಂಡೆಕ್ಸ್ಗಳ ಒಂದು ಇದನ್ನು ಕೊಡುವಾಗ ಏನು ಬರುತ್ತೆ ಅಂತಂದರೆ, ಸೊ 2 ಬರುತ್ತಲ್ವ. ಯಾವುದಪ್ಪ ಅಂತಂದರೆ ಮೊದಲನೇದಾಗಿ ಸೆನ್ಸೆಕ್ಸ್ ಬರುತ್ತೆ, ನೆಕ್ಸ್ಟ್ ನಿಫ್ಟಿ ಬರುತ್ತೆ. ಸೆನ್ಸೆಕ್ಸಲ್ಲಿ ಟಾಪ್ 30 ಕಂಪನೀಸ್ಗಳು ಬರುತ್ತೆ, ನಿಫ್ಟಿಯಲ್ಲಿ ಟಾಪ್ 50 ಕಂಪನಿಗಳು ಬರುತ್ತಲ್ಲ. ಈ ಟಾಪ್ 30 ಮತ್ತು ಟಾಪ್ 50ಯನ್ನು ಅನಲೈಸ್ ಮಾಡೋದಕ್ಕೆ, ರಿಪ್ರೆಸೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥದ್ದು ಯಾವುದು, ಸೊ ಈ ಒಂದು ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಅಂತಲೇ ಹೇಳಬಹುದು. ಹಾಗಾಗಿ ಸೊ ರಿಪ್ರೆಸೆಂಟಿಂಗ್ ಓವರ್ ಆಲ್ ಮಾರ್ಕೆಟ್ ಮೂವ್ಮೆಂಟ್ ಆ್ಯಂಡ್ ಟ್ರೆಂಡ್ಸ್ ಅಂದರೆ ಸೊ ಇನ್ವೆಸ್ಟರಿಗೆ ಮಾರ್ಕೆಟಲ್ಲಿ ಮೂವ್ಮೆಂಟ್ ಯಾವ ರೀತಿ ಆಗ್ತಾಯಿದೆ, ಟ್ರೆಂಡ್ಸಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರಿಸೋದಕ್ಕೆ ಹೆಲ್ಪ್ ಮಾಡುವಂಥದ್ದು ಯಾವುದು, ಸೊ ಈ ಒಂದು ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಅಂತಲೇ ಹೇಳ್ಬೋದು. ಸೊ ಮೊದಲನೇದಾಗಿ ಡಿಫೈನ್ ಸೆನ್ಸೆಕ್ಸ್ ಅಂತ ಹೇಳ್ತಾರೆ. ಅದು ಸೆನ್ಸೆಕ್ಸ್ ಅಂದರೆ ಈಸ್ ಅ ಇಂಡೆಕ್ಸ್ ಆಫ್ BSE ಅಂತ ಹೇಳ್ತಾರೆ. ಅದು ಸೆನ್ಸೆಕ್ಸ್ ಅನ್ನುವಂಥದ್ದು BSE ಇಂಡೆಕ್ಸ್ ಕಂಪ್ರೈಸಿಂಗ್ 30 ವೆಲ್ ಎಸ್ಟಾಬ್ಲಿಷ್ಡ್ ಫೈನಾನ್ಷಿಯಲಿ ಆರ್ ಸೌಂಡ್ ಆ್ಯಂಡ್ ರಿಪ್ರೆಸೆಂಟೇಟಿವ್ ಕಂಪನೀಸ್ ಅಕ್ರಾಸ್ ಕೀ ಸೆಕ್ಟರ್ಸ್. ಅದು ಸೆನ್ಸೆಕ್ಸಲ್ಲಿ ಏನು ಮಾಡುವಂಥದ್ದು 30 ಕಂಪನೀಸ್ಗಳನ್ನ, 30 ಅದರಲ್ಲೂ ವೆಲ್ ಎಸ್ಟಾಬ್ಲಿಷ್ ಆಗಿರುವಂಥ ಕಂಪನಿಗಳು, ಫೈನಾನ್ಷಿಯಲಿ ತುಂಬ ಚೆನ್ನಾಗಿರುವಂಥ ಕಂಪನಿಗಳನ್ನ ಏನು ಮಾಡುತ್ತೆ, ಸೊ ರಿಪ್ರೆಸೆಂಟೇಟಿವ್ ಕಂಪ್ನೀಸ್ ಅಕ್ರಾಸ್ ಕೀ ಸೆಕ್ಟರ್ಸ್. ಅದು ಸೊ ತನ್ನ ಒಂದು BSE ಅನ್ನೋಂಥ ಕೀ ಸೆಕ್ಟರ್ಸ್ಗಳಲ್ಲಿ ರಿಪ್ರೆಸೆಂಟ್ ಮಾಡುತ್ತೆ ಇಲ್ಲಿ 30 ಕಂಪನೀಸನ್ನು. ನಿಫ್ಟಿ ಅಂತ ಅಂದರೆ ಏನು, ಸೊ ಡಿಫೈನ್ ನಿಫ್ಟಿ. ಸೊ ಹೆಸರು ಹೇಳ್ತಾ ನಿಫ್ಟಿ ಈಸ್ ನಥಿಂಗ್ ಬಟ್ 50 ಅಂತ ಹೇಳ್ಬೋದು. ಸೊ ಈಸ್ ದ ಬೆಂಚ್ ಮಾರ್ಕ್ ಇಂಡೆಕ್ಸ್ ಆಫ್ NSE, N ಫಾರ್ ನಿಫ್ಟಿ, N ಫಾರ್ NSE ಅಂತ ಹೇಳ್ಬೋದು ಈ ರೀತಿ. ಸೊ ಕಂಪ್ರೈಸಿಂಗ್ 50 ಒಂದು ಡೈವರ್ಸಿಫೈಡ್ ಸ್ಟಾಕ್ಸ್ ಫ್ರಮ್ ವೇರಿಯಸ್ ಸೆಕ್ಟರ್ ರಿಪ್ರೆಸೆಂಟಿಂಗ್ ದ ಇಂಡಿಯನ್ ಎಕಾನಮಿ. ಹೌದಾ. ಈ ಒಂದು NSE ಏನು ಮಾಡುತ್ತಪ್ಪ ಅಂತಂದರೆ, ಸೊ ಈ ಒಂದು NSEಯಲ್ಲಿ ಟಾಪ್ 50 ಕಂಪನೀಸ್ಗಳು ಯಾವಿದ್ದಾವೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಇದರಿಂದ ನಮಗೇನು ಗೊತ್ತಾಗುತ್ತೆ, ಸೊ ಈ ಕಂಪನಿಗಳ ಒಂದು ಇನ್ಕ್ರೀಸ್ ಮತ್ತು ಡಿಕ್ರೀಸ್ ನಮ್ಮ ಒಂದು ರಿಪ್ರೆಸೆಂಟಿಂಗ್ ದ ಇಂಡಿಯನ್ ಎಕಾನಮಿಯಲ್ಲಿ ಇನ್ಕ್ರೀಸ್ ಡಿಕ್ರೀಸನ್ನು ಏನು ಮಾಡುತ್ತೆ, ಸೊ ರಿಪ್ರೆಸೆಂಟ್ ಮಾಡುತ್ತೆ. ಸೊ ನೆಕ್ಸ್ಟ್ 4th ಕ್ವಶನ್ ಬಂದ್ಬಿಟ್ಟು ವಾಟ್ ಈಸ್ ಅ ಸ್ಕ್ರಿಪ್ಟ್ ಸೆಲೆಕ್ಷನ್ ಅಂತ ಹೇಳ್ತಾರೆ. ಸ್ಕ್ರಿಪ್ಟ್ ಸೆಲೆಕ್ಷನ್ ಈಸ್ ದ ಪ್ರೋಸೆಸ್ ಆಫ್ ಚೂಸಿಂಗ್ ವಿಚ್ ಸ್ಟಾಕ್ಸ್ ಟು ಇನ್ಕ್ಲೂಡ್ ಈಸ್ ಆ್ಯನ್ ಇಂಡೆಕ್ಸ್. ಹೌದಾ. ಸೊ ಸ್ಕ್ರಿಪ್ಟ್ ಸೆಲೆಕ್ಷನ್ ಅಂತಂದರೆ ವಿಚ್ ಸ್ಟಾಕ್ಸ್ ಟು ಇನ್ಕ್ಲೂಡ್ ಆಸ್ ಆನ್ ಇಂಡೆಕ್ಸ್ ಅಂತ, ಇನ್ನೇನು ಇಂಡೆಕ್ಸ್ ಅಂತ ಹೇಳ್ತಾರೆ. ಬೇಸ್ಡ್ ಆನ್ ಕ್ರೈಟೇರಿಯಾ ಲೈಕ್ ಲಿಕ್ವಿಡಿಟಿ ಆಗಿರ್ಬೋದು, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಗಿರ್ಬೋದು, ಟ್ರೇಡಿಂಗ್ ಫ್ರೀಕ್ವೆನ್ಸಿ ಆಗಿರ್ಬೋದು ಆ್ಯಂಡ್ ಸೆಕ್ಟರ್ ರಿಪ್ರೆಸೆಂಟೇಷನ್ ಆಗಿರ್ಬೋದು. ಈ 4 ಕ್ರೈಟೇರಿಯಾಗಳನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡುವಂಥದ್ದು, ಸೊ ಯಾವ ಒಂದು ಸ್ಟಾಕ್ಸ್ಗಳನ್ನ ಯೂಸ್ ಮಾಡೋದು ಇಂಡೆಕ್ಸಿಗೆ ಅಂತ ಹೇಳುವಂಥದ್ದು ಏನಾಗುತ್ತೆ, ಸೊ ಸ್ಕ್ರಿಪ್ಟ್ ಸೆಲೆಕ್ಷನ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 5 ವಾಟ್ ಈಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಹೇಳ್ಬೋದು. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಈಸ್ ದ ಟೋಟಲ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಕಂಪನೀಸ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಕ್ಯಾಲ್ಕುಲೇಟೆಡ್ ಆಸ್ ಕರೆಂಟ್ ಶೇರ್ ಪ್ರೈಸ್ ಇಂಟು ಟೋಟಲ್ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಅಂತಲೇ ಹೇಳ್ತೇವೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದರೆ ಟೋಟಲ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಕಂಪನೀಸ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್. ಹೌದಾ. ಸೊ ಕಂಪನಿಯಲ್ಲಿರುವಂಥ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಅಂದರೆ ಹೊರಗಡೆ ಹೋಗುವಂಥ ಶೇರ್ಸ್ಗಳು ಕಂಪನಿಯಲ್ಲಿ ಇದ್ದಾವೆ, ಇನ್ನು ಸ್ಟ್ಯಾಂಡ್ ಆಗಿದ್ದಾವೆ, ಆ ಒಂದು ಶೇರ್ಸ್ಗಳ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಸೊ ಅದಕ್ಕೆ ನಾವೇನಂತ ಕರಿತೀವಿ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಕ್ವಶನ್ ನಂಬರ್ 6 ವಾಟ್ ಈಸ್ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಹೌದಾ.
ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತಂದರೆ ಈಸ್ ದ ಮಾರ್ಕೆಟ್ ವ್ಯಾಲ್ಯೂ ಕ್ಯಾಲ್ಕುಲೇಟೆಡ್ ಓನ್ಲಿ ಆನ್ ಶೇರ್ಸ್ ದಟ್ ಆರ್ ರೆಡಿಲಿ ಅವೈಲೇಬಲ್ ಫಾರ್ ಟ್ರೇಡಿಂಗ್ ಇನ್ ದ ಓಪನ್ ಮಾರ್ಕೆಟ್ ಎಕ್ಸ್ಕ್ಲೂಡಿಂಗ್ ಪ್ರೊಮೋಟರ್ ಸ್ಟ್ರಾಟಜಿಕ್ ಹೋಲ್ಡಿಂಗ್ಸ್. ಅಂದರೆ ಫ್ರೀ ಫ್ಲೋಟ್ ಮೆಥಡ್ ಅಂದರೆ ಏನಪ್ಪ ಅಂತಂದರೆ ಈಸ್ ಅ ಮಾರ್ಕೆಟ್ ಕ್ಯಾಲ್ಕುಲೇಟೆಡ್ ಓನ್ಲಿ ಆನ್ ಶೇರ್ಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಹೇಳ್ತಾರೆ. ಹೌದಾ? ಸೊ ಕ್ವಶನ್ ನಂಬರ್ 7, ಸ್ಟೇಟ್ ಎನಿ 2 ಫಂಕ್ಷನ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಇಂಡೈಸಸ್. ಹೌದಾ? ಸೊ ಫಂಕ್ಷನ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಇಂಡೈಸಸ್. ಹೌದಾ? ಇಂಡೈಸಸ್ ಏನು ಮಾಡುತ್ತೆ ಅಂತಂದರೆ ಆ್ಯಕ್ಟಿಂಗ್ ಆ್ಯಸ್ ಅ ಬೆಂಚ್ ಮಾರ್ಕ್ ಟು ಇವ್ಯಾಲ್ಯುಯೇಟ್ ಪೋರ್ಟ್ಫೋಲಿಯೋ ಪರ್ಫಾರ್ಮೆನ್ಸ್. ಹೌದಾ? ಇವೇನಪ್ಪ ಅಂದರೆ ಒಂದು ಪರ್ಫಾರ್ಮೆನ್ಸನ್ನು ಇವ್ಯಾಲ್ಯುಯೇಟ್ ಮಾಡುವಂಥ ಬೆಂಚ್ ಮಾರ್ಕ್ಗಳು ಅಂತ ಹೇಳ್ಬೋದು. ಸೊ ಸರ್ವಿಂಗ್ ಆ್ಯಸ್ ಆ್ಯನ್ ಇಂಡಿಕೇಟರ್ ಆಫ್ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಆ್ಯಂಡ್ ಎಕನಾಮಿಕ್ ಟ್ರೆಂಡ್ಸ್. ಹೌದಾ? ಇದೇನು ಮಾಡುತ್ತೆ ಅಂತಂದರೆ ಮಾರ್ಕೆಟಲ್ಲಿ ಯಾವ ರೀತಿ ಒಂದು ಎಕನಾಮಿಕ್ ಟ್ರೆಂಡ್ಸ್ ಆಗಿರ್ಬೋದು, ಮಾರ್ಕೆಟ್ ಸೆಂಟಿಮೆಂಟ್ ಆಗಿರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಒಂದು ಇಂಡಿಕೇಟರ್ ಆಗಿ ಸರ್ವರ್ ಆಗಿ ಕೆಲಸ ಮಾಡುತ್ತೆ. ಯಾವುದು? ಸ್ಟಾಕ್ ಮಾರ್ಕೆಟ್ ಇಂಡೈಸಸ್ ಅಂತಲೇ ಹೇಳಬಹುದು. ನೆಕ್ಸ್ಟ್ ವಾಟ್ ಈಸ್ ಇಂಡೆಕ್ಸ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ತಾರೆ. ಇಂಡೆಕ್ಸ್ ಕನ್ಸ್ಟ್ರಕ್ಷನ್ ಅಂತಂದರೆ ಏನು? ಇಂಡೆಕ್ಸ್ ಕನ್ಸ್ಟ್ರಕ್ಷನ್ ರೆಫರ್ಸ್ ಟು ದ ಮೆಥಡಾಲಜಿ ಯೂಸ್ಡ್ ಟು ಕ್ರಿಯೇಟ್ ಆ್ಯನ್ ಇಂಡೆಕ್ಸ್. ಅದು ಒಂದು ಇಂಡೆಕ್ಸನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡುವಂತಹ ಒಂದು ಮೆಥಡಿಗೆ ಏನಂತ ಕರಿತೀವಿ? ಇಂಡೆಕ್ಸ್ ಕನ್ಸ್ಟ್ರಕ್ಷನ್. ವಿಚ್ ಇನ್ಕ್ಲೂಡ್ಸ್ ಸ್ಕ್ರಿಪ್ಟ್ ಸೆಲೆಕ್ಷನ್, ಅಸೈನಿಂಗ್ ವೇಟೇಜ್ ಅಂದರೆ ಮಾರ್ಕೆಟ್ ಕ್ಯಾಪ್ ಆರ್ ಪ್ರೈಸ್ ಬೇಸ್ಡ್ ಅಂತ ಹೇಳ್ಬೋದಲ್ಲ, ಈ ರೀತಿ ಸೆಟ್ಟಿಂಗ್ ಅ ಬೇಸ್ ಪೀರಿಯಡ್. ಹೌದಾ? ಆ್ಯಂಡ್ ಸೆಟ್ಟಿಂಗ್ ಅ ಬೇಸ್ ಪೀರಿಯಡ್. ಈ ಮೂರು ವಿಚ್ ಇನ್ಕ್ಲೂಡ್ಸ್ ಸ್ಕ್ರಿಪ್ಟ್ ಸೆಲೆಕ್ಷನ್ ಆಗಿರ್ಬೋದು, ಅಸೈನಿಂಗ್ ವೇಟೇಜ್ ಆಗಿರ್ಬೋದು, ಆ್ಯಂಡ್ ಸೆಟ್ಟಿಂಗ್ ಎಸ್ ಅ ಬೇಸ್ ಪೀರಿಯಡ್ ಆಗಿರ್ಬೋದು. ಈ ಮೂರನ್ನ ಇಟ್ಕೊಂಡು ನಾವೇನು ಮಾಡೋವಂಥದ್ದು ಯೂಸ್ಡ್ ಟು ಕ್ರಿಯೇಟ್ ಮೆಥಡ್ ಯೂಸ್ಡ್ ಟು ಕ್ರಿಯೇಟ್ ಇಂಡೆಕ್ಸ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು ಇದಕ್ಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 9. ಹೌದಾ? ಎಕ್ಸ್ಪೆಂಡ್ S&P CNX ನಿಫ್ಟಿ ಅಂತ ಹೇಳ್ತಾರೆ. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. S&P CNX ನಿಫ್ಟಿ ಅಂತ ಅಂದರೆ ಸ್ಟ್ಯಾಂಡರ್ಡ್ ಆ್ಯಂಡ್ ಪುವರ್ಸ್. ಹೌದಾ? ಸ್ಟ್ಯಾಂಡರ್ಡ್ ಆ್ಯಂಡ್ ಪುವರ್ಸ್ ಕ್ರೈಸಿಲ್ ಅಂದರೆ CNX ಅಂತಂದರೆ ಕ್ರೈಸಿಲ್ NSE ಇಂಡೆಕ್ಸ್ ಅಂತ ಹೇಳ್ತಾರೆ. ಹೌದಾ? ನಿಫ್ಟಿ ಅಂತ ಹೇಳ್ಬಿಟ್ಟು NSE ಇಂಡೆಕ್ಸ್. ಇಟ್ ಈಸ್ ನಾವು ಸಿಂಪ್ಲಿ ರೆಫರ್ಡ್ ಆ್ಯಸ್ ದ ನಿಫ್ಟಿ 50. ಅಂದರೆ ಇದು ಓಲ್ಡ್ ಆಗಿದ್ದು S&P CNX ನಿಫ್ಟಿ ಅನ್ನುವಂಥದ್ದು ಓಲ್ಡ್ ವರ್ಷನ್ ಆಗಿದೆ. ಈಗ ಬಂದುಬಿಟ್ಟು ನಿಫ್ಟಿ 50 ಅನ್ನುವಂಥದ್ದು ದ ನ್ಯೂ ವರ್ಷನ್ ಅಂತಲೇ ಹೇಳಬಹುದು. ಕ್ವಶನ್ ನಂಬರ್ 10, ಮೆನ್ಷನ್ ಎನಿ 2 ಗ್ಲೋಬಲ್ ಸ್ಟಾಕ್ ಇಂಡೈಸಸ್. ಹೌದಾ? ಗ್ಲೋಬಲ್ ಸ್ಟಾಕ್ ಇಂಡೈಸಸ್ ಅಂದರೆ BSE ಆಗಿರ್ಬೋದು, NSE ಆಗಿರ್ಬೋದು, ಇಂಡಿಯನ್ ಸ್ಟಾಕ್ ಇಂಡೈಸಸ್. ಹೌದಾ? ಇಂಡಿಯಾದಲ್ಲಿ ನಡೆಯುವಂಥ ಸ್ಟಾಕ್ ಇಂಡೈಸಸ್. ಬಟ್ ಗ್ಲೋಬಲ್ ಸ್ಟಾಕ್ ಇಂಡೈಸಸ್ ಅಂತಂದರೆ ಡೋ ಜಾನ್ಸ್ ಇಂಡಸ್ಟ್ರಿಯಲ್ ಆಗಿರ್ಬೋದು, ಅದು USA-ದು. FTSE 100 ಅಂತ ಹೇಳ್ತಾರೆ, ಇದು ಕೂಡ UK-ದ್ದು. ಹೌದಾ? ಈ ರೀತಿ ಎರಡನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ, ನಮ್ಮ ಒಂದು ದೇಶದ ಬಿಟ್ಟು ಬೇರೆ ದೇಶದ ಮೇಲೆ ಕೂಡ. ನೆಕ್ಸ್ಟ್ ನಾವು ಕಂಟಿನ್ಯೂ ವಿತ್ ಯೂನಿಟ್ 5. ಹೌದಾ? ತುಂಬ ಇಂಪಾರ್ಟೆಂಟ್ ಆದಂಥದ್ದು, ತುಂಬ ಈಸಿ ಇರೋವಂಥದ್ದು. ಇದೆಲ್ಲ ನಾರ್ಮಲಾಗಿ HRM ಅದರಲ್ಲಿ ಮತ್ತು ಮಾರ್ಕೆಟಿಂಗಲ್ಲಿ ಈ ರೀತಿ ಬರುವಂಥದ್ದು. ಆದರೂ ಕೂಡ ಇದರಲ್ಲಿ ಕೂಡ ಬಂದಿದೆ. ಕ್ವಶನ್ ನಂಬರ್ 1, ವಾಟ್ ಈಸ್ ರಿಸ್ಕ್ ಮ್ಯಾನೇಜ್ಮೆಂಟ್? ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ಈಸ್ ದ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್, ಮೆಜರಿಂಗ್ ಆ್ಯಂಡ್ ಮಿಟಿಗೇಟಿಂಗ್ ಫೈನಾನ್ಷಿಯಲ್ ರಿಸ್ಕ್ ಇನ್ ಟ್ರೇಡಿಂಗ್ ಟು ಪ್ರಿವೆಂಟ್ ಪೊಟೆನ್ಷಿಯಲ್ ಲಾಸಸ್ ಆ್ಯಂಡ್ ಎನ್ಶೂರ್ ಮಾರ್ಕೆಟ್ ಸ್ಟೆಬಿಲಿಟಿ. ಹೌದಾ? ಇದು ಕೂಡ ಒಂದು ಸ್ಟಾಕ್ ಮಾರ್ಕೆಟ್ನ ಒಂದು ಬೇಸ್ ಮೇಲೆ ಹೇಳೋದಾದರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತಂದರೆ ಈಸ್ ದ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್, ಮೆಜರಿಂಗ್ ಆ್ಯಂಡ್ ಮಿಟಿಗೇಟಿಂಗ್ ಫೈನಾನ್ಷಿಯಲ್ ರಿಸ್ಕ್ ಅಂತ ಹೇಳ್ತಾರೆ. ಮಿಟಿಗೇಟಿಂಗ್ ಫೈನಾನ್ಷಿಯಲ್ ರಿಸ್ಕ್ ಇನ್ ಟ್ರೇಡಿಂಗಲ್ಲಿ ಯಾವ್ಯಾವ ರೀತಿಯಾದಂಥ ಫೈನಾನ್ಷಿಯಲ್ ರಿಸ್ಕ್ಗಳಿದ್ದಾವೆ ಅವನ್ನ ಐಡೆಂಟಿಫೈ ಮಾಡೋದಾಗಿರ್ಬೋದು, ಮೆಜರ್ ಮಾಡೋದಾಗಿರ್ಬೋದು, ಮತ್ತು ಅವನ್ನ ಸರಿ ಮಾಡೋದಕ್ಕೋಸ್ಕರ ಅವನ್ನ ಇನ್ ಟ್ರೇಡಿಂಗ್ ಟು ಪ್ರಿವೆಂಟ್ ಪೊಟೆನ್ಷಿಯಲ್ ಲಾಸಸ್, ಭಾಳ ಇನ್ವೆಸ್ಟರ್ಸ್ಗಳಿಗೆ ಯಾವುದೇ ರೀತಿ ಲಾಸ್ ಆಗದೇ ಇರೋ ರೀತಿ ನೋಡ್ಕೊಳ್ಳೋದಕ್ಕೋಸ್ಕರ, ಮತ್ತು ಮಾರ್ಕೆಟ್ ಒಂದು ಸ್ಟೆಬಿಲಿಟಿಯಲ್ಲಿ ಹೋಗಲಿ ಅನ್ನೋದನ್ನು ಒಂದು ಮೇಂಟೈನ್ ಮಾಡೋದಕ್ಕೋಸ್ಕರ ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋವಂಥದ್ದು ಪ್ರೋಸೆಸ್ ಆಗಿರುತ್ತೆ. ಹೌದಾ? ಈ ಪ್ರೋಸೆಸ್ಸಲ್ಲಿ ಏನಾಗುತ್ತಪ್ಪ ಅಂದರೆ ಐಡೆಂಟಿಫೈಯಿಂಗ್ ಆ್ಯಂಡ್ ಮೆಜರಿಂಗ್ ಆ್ಯಂಡ್ ಮಿಟಿಗೇಟಿಂಗ್ ದ ಫೈನಾನ್ಷಿಯಲ್ ರಿಸ್ಕ್ ಇನ್ ಟ್ರೇಡಿಂಗ್ ಟು ಪ್ರಿವೆಂಟ್ ಪೊಟೆನ್ಷಿಯಲ್ ಲಾಸಸ್ ಆ್ಯಂಡ್ ಎನ್ಶ್ಯೂರ್ ಮಾರ್ಕೆಟ್ ಸ್ಟೆಬಿಲಿಟಿ ಅಂತಲೇ ಹೇಳ್ಬೋದು. ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಕ್ವಶನ್ ನಂಬರ್ 2, ಡಿಫೈನ್ ಸರ್ವೆಲೆನ್ಸ್ ಸಿಸ್ಟಮ್. ಹೌದಾ? ಸರ್ವೆಲೆನ್ಸ್ ಸಿಸ್ಟಮ್ ಅಂದರೆ ಸರ್ವೆಲೆನ್ಸ್ ಸಿಸ್ಟಮ್ ಈಸ್ ಅ ಮಾನಿಟರಿಂಗ್ ಮೆಕ್ಯಾನಿಸಮ್ ಯೂಸ್ಡ್ ಬೈ ಸ್ಟಾಕ್ ಎಕ್ಸ್ಚೇಂಜಸ್. ಹೌದಾ? ಇದು ಮಾನಿಟರಿಂಗ್ ಮೆಕ್ಯಾನಿಸಮ್. ಹೌದು. ಸರ್ವೆಲೆನ್ಸ್ ಸಿಸ್ಟಮ್ ಅಂದರೆ ನಿಮ್ಗೆ ಗೊತ್ತಿದೆ, ಸರ್ವೆಲೆನ್ಸ್ CCTV ಸರ್ವೆಲೆನ್ಸ್. ತುಂಬ ಕಡೆ ನೀವು ಬೋರ್ಡ್ ನೋಡ್ಬೋದು, ಯು ಆರ್ ಅಂಡರ್ CCTV ಸರ್ವೆಲೆನ್ಸ್ ಅಂದರೆ ನೀವು CCTV ಕಣ್ಗಾವಲಿನಲ್ಲಿದ್ದೀರಿ ಅಂತ ಹೇಳ್ಬೋದು. ಹೌದಾ? ಹಾಗಾಗಿ ಇಲ್ಲಿ ಸರ್ವೆಲೆನ್ಸ್ ಸಿಸ್ಟಮ್ ಅಂದರೆ ಏನಪ್ಪ ಅಂತಂದರೆ ಯೂಸ್ಡ್ ಬೈ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಒಂದು ಸರ್ವೆಲೆನ್ಸ್ ಮಾನಿಟರಿಂಗ್ ಮೆಕ್ಯಾನಿಸಮನ್ನು ಇದು ಮಾಡಿರ್ತಾರಲ್ಲ. ಡಿಟೆಕ್ಟ್ ಮಾರ್ಕೆಟ್ ಮ್ಯಾನಿಪುಲೇಷನ್ ಆಗಿರ್ಬೋದು, ಅಂದರೆ ಮಾರ್ಕೆಟಲ್ಲಿ ಯಾವುದೇ ರೀತಿಯಾದಂಥ ಮೋಸ ನಡೀತಾ ಇದೆ, ಇನ್ಸೈಡರ್ ಟ್ರೇಡಿಂಗ್ ಆಗ್ತಿದೆ, ಅನ್ಯೂಶುವಲ್ ಪ್ರೈಸ್ ಮೂಮೆಂಟ್ಸ್ ಅಂದರೆ ಸಡನ್ನಾಗಿ ಪ್ರೈಸ್ ಫಾಲ್ ಆಗೋದು, ಪ್ರೈಸ್ ರೈಸ್ ಆಗುವಂಥದ್ದು, ಅನ್ಯೂಶುವಲ್ ಪ್ರೈಸ್ ಮೂಮೆಂಟ್ಸ್ ಆಗಿರ್ಬೋದು, ಈ ರೀತಿ ಆ್ಯಂಡ್ ಅದರ್ ಇರ್ರೆಗ್ಯುಲಾರಿಟೀಸ್ ಏನಾದರೂ ಆಯಿತು ಅಂದರೆ ಒಂದು ಡಿಟೆಕ್ಷನ್ ಕೊಡುವಂಥದ್ದು, ಒಂದು ಸಡನ್ ನೋಟಿಫಿಕೇಷನ್ ಕೊಡೋದಕ್ಕೋಸ್ಕರ ಏನು ಮಾಡ್ತಾರೆ, ಈ ಒಂದು ಸರ್ವೆಲೆನ್ಸ್ ಸಿಸ್ಟಮನ್ನು ಸ್ಟಾಕ್ ಎಕ್ಸ್ಚೇಂಜ್ ಮೇಲೆ ಒಂದು ಯೂಸ್ ಮಾಡಿರ್ತಾರೆ. ಅದಕ್ಕೇನಂತ ಕರಿತೀವಿ ನಾವು ಸರ್ವೆಲೆನ್ಸ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್, ವಾಟ್ ಈಸ್ ಮಾರ್ಜಿನ್? ಹೌದಾ?
ಸೊ ಮಾರ್ಜಿನ್ ಈಸ್ ದ ಕೋಲ್ಯಾಟರಲ್ ಕ್ಯಾಶ್ ಆರ್ ಸೆಕ್ಯೂರಿಟೀಸ್. ಕೋಲ್ಯಾಟರಲ್ ಅಂದರೆ ಕ್ಯಾಶ್ ಆರ್ ಸೆಕ್ಯೂರಿಟೀಸ್ಗೆ ಈಸ್ ದ ಕೋಲ್ಯಾಟರಲ್ ದಟ್ ಅ ಟ್ರೇಡರ್ ಡೆಪಾಸಿಟ್ಸ್ ವಿತ್ ಅ ಬ್ರೋಕರ್ ಟು ಕವರ್ ಪೊಟೆನ್ಷಿಯಲ್ ಕ್ರೆಡಿಟ್ ಆರ್ ಡಿಫಾಲ್ಟ್ ರಿಸ್ಕ್ ಅರೈಸಿಂಗ್ ಫ್ರಮ್ ದ ಟ್ರೇಡ್. ಅದೇ ಸೊ ಮಾರ್ಜಿನ್ ಅಂದರೆ ಸೊ ಈಗ ಒಂದು ರಿಸ್ಕ್ ಅನ್ನುವಂಥದ್ದು ನಾರ್ಮಲಾಗಿ ಎಲ್ಲ ಕಡೆ ಕೂಡ ಬರುವಂಥದ್ದೇ. ಆ ರಿಸ್ಕನ್ನು ಏನು ಮಾಡುವಂಥದ್ದು, ಆ ರಿಸ್ಕನ್ನು ಒಂದು ಅರೈಸ್ ಆಗೋದಕ್ಕೋಸ್ಕರ ಒಂದಿಷ್ಟು ಅಮೌಂಟ್ ಅಂತ ಹೇಳ್ಬಿಟ್ಟು ತೆಗೆದಿಟ್ಟಿರ್ತಾರೆ. ಕೋಲ್ಯಾಟರಲ್ ಅಂದರೆ ಅಲ್ಲಿ ಒಂದಿಷ್ಟು ಮಾರ್ಜಿನ್ ಅಂತಂದರೆ ಇಷ್ಟು ಅಮೌಂಟ್ ಅಂತ ಹೇಳ್ಬಿಟ್ಟು ಅಕೌಂಟಲ್ಲಿ ಇಟ್ಟಿರ್ತಾರಲ್ಲ, ಸೊ ಆ ಒಂದಕ್ಕೆ ಏನಂತ ಕರಿತೀವಿ ನಾವು ಮಾರ್ಜಿನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ವಾಟ್ ಈಸ್ ಎಕ್ಸ್ಪೋಜರ್ ಲಿಮಿಟ್? ಸೊ ಎಕ್ಸ್ಪೋಜರ್ ಲಿಮಿಟ್ ಅಂದರೆ ಆ್ಯನ್ ಎಕ್ಸ್ಪೋಜರ್ ದ ಲಿಮಿಟ್ ಈಸ್ ದ ಮ್ಯಾಕ್ಸಿಮಮ್ ಓಪನ್ ಪೊಸಿಷನ್ ಬೈ ಆ್ಯಂಡ್ ಸೆಲ್ ದಟ್ ಅ ಟ್ರೇಡಿಂಗ್ ಮೆಂಬರ್ ಆರ್ ಇನ್ವೆಸ್ಟರ್ ಕ್ಯಾನ್ ಟೇಕ್ ಆ್ಯಸ್ ಪ್ರಿಸ್ಕ್ರೈಬ್ಡ್ ಬೈ ದ ಎಕ್ಸ್ಚೇಂಜ್ ಟು ಕಂಟ್ರೋಲ್ ರಿಸ್ಕ್. ಎಕ್ಸ್ಪೋಜರ್ ಲಿಮಿಟ್ ಅಂದರೆ ಈಸ್ ದ ಮ್ಯಾಕ್ಸಿಮಮ್ ಓಪನ್ ಪೊಸಿಷನ್, ಹೌದಾ, ಬೈ ಅಥವಾ ಸೆಲ್ ಮಾಡುವುದಾಗಿರ್ಬೋದು. ಈಸ್ ದ ಮ್ಯಾಕ್ಸಿಮಮ್ ಬೈ ಆರ್ ಸೆಲ್ ದಟ್ ಅ ಟ್ರೇಡಿಂಗ್ ಮೆಂಬರ್ ಆರ್ ಇನ್ವೆಸ್ಟರ್, ಅದು ಟ್ರೇಡಿಂಗ್ ಮೆಂಬರ್ ಅಂದರೆ ಬ್ರೋಕರ್ ಆಗಿರ್ಬೋದು ಅಥವಾ ಇನ್ವೆಸ್ಟರ್ ಆಗಿರ್ಬೋದು, ಕ್ಯಾನ್ ಟೇಕ್ ಆ್ಯಸ್ ಪ್ರಿಸ್ಕ್ರೈಬ್ಡ್ ಬೈ ದ ಎಕ್ಸ್ಚೇಂಜ್ ಟು ಕಂಟ್ರೋಲ್ ರಿಸ್ಕ್ ಅಂತ ಹೇಳ್ತಾರೆ. ಹೌದಾ, ಸೊ ರಿಸ್ಕನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಏನು ಮಾಡುವಂಥದ್ದು, ಸೊ ಮ್ಯಾಕ್ಸಿಮಮ್ ಇಷ್ಟನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ದಿನಕ್ಕೆ ಎಕ್ಸ್ಪೋಜರ್ ಲಿಮಿಟ್ ಅನ್ನೋದನ್ನು ಇಟ್ಟಿದ್ರು ಅಂತಂದರೆ ಸೊ ಅವ್ರು ಏನು ಮಾಡ್ತಾರೆ, ಸೊ ಕಂಟಿನ್ಯೂಸ್ ಲಾಸ್ ಆದ್ರಾಗಿರ್ಬೋದು, ಕಂಟಿನ್ಯೂಸ್ ಪ್ರಾಫಿಟ್ ಆದರೂ ಆಗ್ಬೋದು, ಬಟ್ ಇಷ್ಟು ಅಂತ ಒಂದು ದಿನಕ್ಕೆ ಲಿಮಿಟ್ ಇಟ್ಟರು ಅಂದರೆ ಅವರಿಗೂ ಕೂಡ ಅತಿ ಆಸೆ ಅನ್ನೋಂಥದ್ದು ಹುಟ್ಟಿಸೋದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಎಕ್ಸ್ಪೋಜರ್ ಲಿಮಿಟನ್ನು ಇಟ್ಟಿರ್ತಾರೆ. ಸೊ ನೆಕ್ಸ್ಟ್ 5th ಕ್ವಶನ್ ಬಂದುಬಿಟ್ಟು ವಾಟ್ ಈಸ್ ಸರ್ಕ್ಯೂಟ್ ಬ್ರೇಕರ್? ಸೊ ಸರ್ಕ್ಯೂಟ್ ಬ್ರೇಕರ್ ಅಂದರೆ ಏನು? ಸೊ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು ಬಂದುಬಿಟ್ಟು. ಅ ಸರ್ಕ್ಯೂಟ್ ಬ್ರೇಕರ್ ಈಸ್ ಅ ಮೆಕ್ಯಾನಿಸಮ್ ದಟ್ ಟೆಂಪರರ್ಲಿ ಹಾಲ್ಟ್ಸ್ ಟ್ರೇಡಿಂಗ್ ಆನ್ ಆನ್ ಎಕ್ಸ್ಚೇಂಜ್ ವೆನ್ ದ ಇಂಡೆಕ್ಸ್ ಮೂವ್ಸ್ ಬಿಯಾಂಡ್ ಅ ಸ್ಪೆಸಿಫೈಡ್ ಪರ್ಸೆಂಟೇಜ್ ಟು ಕರ್ಬ್ ಎಕ್ಸ್ಟ್ರೀಮ್ ವೊಯಲಿಟಿಲಿಟಿ ಅಂತ ಹೇಳ್ತಾರೆ. ಅಂದರೆ ಸೊ ಏನಪ್ಪ, ಒಂದು ಸರ್ಕ್ಯೂಟ್ ಬ್ರೇಕರ್ ಅಂತಂದರೆ ಒಂದು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಏನಾಗಿರುತ್ತಪ್ಪ, ಒಂದು ಟ್ರೇಡಿಂಗ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅಂತಂದರೆ ಒಂದು ಇಂಡೆಕ್ಸ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ಇರ್ತದೆ, ಒಂದು ಸ್ಪೆಸಿಫಿಕ್ ಪರ್ಸೆಂಟೇಜ್ಗೆ ಅಂತ ಹೇಳ್ಬಿಟ್ಟು ನಿಲ್ಲಿಸಿರುತ್ತೆ. ಯಾವುದು? ಸೊ ಸ್ಟಾಕ್ ಮಾರ್ಕೆಟ್ ಅದನ್ನು ದಾಟಿ ಬಿಯಾಂಡ್ ದ ಸ್ಪೆಸಿಫೈಡ್ ಪರ್ಸೆಂಟೇಜ್, ಆ ಒಂದು ಸ್ಪೆಸಿಫೈಡ್ ಪರ್ಸೆಂಟೇಜನ್ನು ದಾಟಿ ಹೋಗುತ್ತೋ, ಸೊ ಮೂವ್ ಆಗ್ತಾಯಿದೆ ಇಂಡೆಕ್ಸ್ ಪಾಯಿಂಟ್ ಅಂತ ಹೇಳುವಾಗ ಸೊ ಇದೇನಾಗುತ್ತೆ, ಸೊ ಕರ್ಬ್ ಎಕ್ಸ್ಟ್ರೀಮ್ ವೊಲಾಟಿಲಿಟಿ ಆಗಿರುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡುತ್ತೆ, ಈ ಒಂದು ಸರ್ಕ್ಯೂಟ್ ಬ್ರೇಕರ್ ಅನ್ನೋಂಥ ಒಂದು ಮೆಕ್ಯಾನಿಸಮ್ ಏನು ಮಾಡುತ್ತೆ, ಸೊ ಟೆಂಪರರಿಯಾಗಿ ಏನು ಮಾಡುತ್ತೆ, ಟ್ರೇಡಿಂಗ್ ಆನ್ ಆನ್ ಎಕ್ಸ್ಚೇಂಜ್ ಅಂತ ಅಂದರೆ ಹಾಲ್ಟ್ ಮಾಡುತ್ತೆ, ಅಲ್ಲಿಗೆ ಸೊ ಪಾಸ್ ಮಾಡಿರುತ್ತೆ ಆ ಒಂದು ಟ್ರೇಡನ್ನು. ಏನಕ್ಕಂದರೆ ಸೊ ಬಿಯಾಂಡ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಆಮೇಲೆ ಏನು ಮಾಡ್ತಾನೆ, ಸೊ ಅಫಿಷಿಯಲ್ಸ್ ಎಲ್ಲ ಅದನ್ನು ಚೆಕ್ ಮಾಡಿ ಅದನ್ನು ಏನು ಮಾಡುವಂಥದ್ದು, ಸೊ ರೆಸ್ಯೂಮ್ ಮಾಡುವಂಥದ್ದು ಮಾಡ್ತಾರೆ. ಹೌದಾ, ಸೊ ಇದು ಕೂಡ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನಂಬರ್ 6. ಡಿಫೈನ್ ವ್ಯಾಲ್ಯೂ ಎಟ್ ರಿಸ್ಕ್ ಅಂತ ಹೇಳ್ತಾರೆ. VAR ಇದನ್ನು ಬರೆಯುವಂಥ ಫಾರ್ಮ್ಯಾಟ್ ಕೂಡ ನೀವು ಚೇಂಜ್ ಮಾಡುವಾಗಿಲ್ಲ. ಸೊ VAR ಅಂತ ಹೇಳ್ಬಿಟ್ಟು ಇದೇ ಫಾರ್ಮಲ್ಲೇ ಬರಿಬೇಕು ನೀವು ಅದನ್ನು. ಸೊ VAR ಮೀನ್ಸ್ ವ್ಯಾಲ್ಯೂ ಎಟ್ ರಿಸ್ಕ್ ಅಂತ ಹೇಳ್ತಾರೆ. ಈಸ್ ಅ ಸ್ಟ್ಯಾಟಿಸ್ಟಿಕಲ್ ಟೂಲ್, ಹೌದಾ, ಇದೊಂದು ಸ್ಟ್ಯಾಟಿಸ್ಟಿಕಲ್ ಟೂಲ್ ದಟ್ ಎಸ್ಟಿಮೇಟ್ಸ್ ದ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಲಾಸ್ ಆನ್ ಪೋರ್ಟ್ಫೋಲಿಯೋ ಓವರ್ ಅ ಸ್ಪೆಸಿಫಿಕ್ ಟೈಮ್ ಪೀರಿಯಡ್ ಅಂತ ಹೇಳ್ತಾರೆ. ಅದು ಎಸ್ಟಿಮೇಟ್ ದ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಲಾಸ್ ಆನ್ ಅ ಪೋರ್ಟ್ಫೋಲಿಯೋ ಓವರ್ ಅ ಸ್ಪೆಸಿಫಿಕ್ ಟೈಮ್ ಪೀರಿಯಡ್ ಅಟ್ ಅ ಗಿವನ್ ಕಾನ್ಫಿಡೆನ್ಸ್ ಲೆವೆಲ್. ಅದಂದರೆ ಇದೇನು ಮಾಡುತ್ತೆ, ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಲಾಸ್ ಅನ್ನೋ ಅಂತ ಹೇಳ್ಬಿಟ್ಟು ಸೊ ಇಷ್ಟು ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಟ್ಯಾಟಿಸ್ಟಿಕಲ್ಸ್ ಮುಂಚೆನೇ ಎಸ್ಟಿಮೇಟ್ ಮಾಡುತ್ತೆ ಇದು. ಅದು ಓವರ್ ಸ್ಪೆಸಿಫಿಕ್ ಟೈಮ್ ಪೀರಿಯಡ್, ಅದು ಈ ಟೈಮಿಂದ ಈ ಟೈಮ್ ಒಳಗೆ ನಿಮಗೆ ಇಷ್ಟು ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅಟ್ ಅ ಗಿವನ್ ಕಾನ್ಫಿಡೆನ್ಸ್ ಲೆವೆಲ್, ಅದು ಸೊ ಅಷ್ಟು ಕಾನ್ಫಿಡೆನ್ಸಲ್ಲಿ ಅದು ಹೇಳುವಂಥ ಒಂದು ಇನ್ಫಾರ್ಮೇಷನ್ ಯಾವುದು, ಸ್ಟ್ಯಾಟಿಸ್ಟಿಕಲ್ ಟೂಲ್ VAR ವ್ಯಾಲ್ಯೂ ಅಟ್ ರಿಸ್ಕ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು 7th ಕ್ವಶನ್ ಆ್ಯಂಡ್ ಇನ್ 4 ಕ್ವಶನ್ಸ್ ಆರ್ ರಿಮೈನಿಂಗ್, ಜಸ್ಟ್ ದ 4 ಕ್ವಶನ್ಸ್. ವಾಟ್ ಈಸ್ ಮಾರ್ಕೆಟ್ ಟು ಮಾರ್ಕೆಟ್ ಮಾರ್ಜಿನ್ ಅಂತ ಹೇಳ್ತಾರೆ. ಸೊ ಮಾರ್ಕ್ ಟು ಮಾರ್ಕೆಟ್ ಮಾರ್ಜಿನ್ ಅಂದರೆ ಸೊ ಈಸ್ ದ ಡೈಲಿ ಸೆಟಲ್ಮೆಂಟ್ ಆಫ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಬೇಸ್ಡ್ ಆನ್ ದ ಕ್ಲೋಸಿಂಗ್ ಪ್ರೈಸ್. ಹೌದಾ, ಸೊ ಮಾರ್ನಿಂಗಿಂತ ನಾವು ಈವ್ನಿಂಗ್ವರೆಗೂ ಕೂಡ ಟ್ರೇಡಿಂಗ್ ಮಾಡಿದ್ವಿ ಅಂತ ಅಂದ್ರೂ ಸೊ ಎಟ್ ದ ಎಂಡ್ ಆಫ್ ದ ಕ್ಲೋಸಿಂಗ್ ಪ್ರೈಸಲ್ಲಿ ಯಾವ ರೀತಿ ಇರುತ್ತಲ್ಲ ಅದರ ಮೇಲೆ ನಾವು ರೆಗ್ಯುಲರಾಗಿ ಸೆಟಲ್ ಮಾಡುವಂಥದ್ದು. ಅವನಿಗೆ ಎಷ್ಟು ಪ್ರಾಫಿಟ್ ಆದ್ರಾಗಿರಲಿ, ತೀರ ಲಾಸ್ ಆದ್ರಾಗಿದ್ದರೂ ಕೂಡ ಅವನಿಗೆ ಏನು ಮಾಡುವಂಥದ್ದು, ಸೆಟಲ್ಮೆಂಟ್ ಮಾಡುವಂಥದ್ದು ಆನ್ ದ ಕ್ಲೋಸಿಂಗ್ ಪ್ರೈಸ್ ಮೇಲೆ. ಸೊ ರಿಕ್ವೈರಿಂಗ್ ದ ಅಡ್ಜಸ್ಟ್ಮೆಂಟ್ ಆಫ್ ಮಾರ್ಜಿನ್ಸ್ ಟು ರಿಫ್ಲೆಕ್ಟ್ ದ ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಅಂದರೆ ರಿಕ್ವೈರಿಂಗ್ ದ ಅಡ್ಜಸ್ಟ್ಮೆಂಟ್ ಆಫ್ ಮಾರ್ಜಿನ್ಸ್ ಅಂದರೆ ಮಾರ್ಜಿನ್ಸಿಗೆ ಬೇಕಾಗಿರುತ್ತಲ್ವ, ಸೊ ಎಷ್ಟು ಇರಬೇಕಂತ ಅಡ್ಜಸ್ಟ್ಮೆಂಟ್ ಅದನ್ನು ಏನು ಮಾಡುವಂಥದ್ದು, ರಿಕ್ವೈರ್ಮೆಂಟ್ ಇಟ್ಕೊಂಡು ಕರೆಂಟ್ ಮೇಲೆ ಮಾರ್ಕೆಟ್ ವ್ಯಾಲ್ಯೂ ಏನಿರುತ್ತೆ ಅದನ್ನು ರಿಫ್ಲೆಕ್ಟ್ ಮಾಡ್ತಾ ಅವರಿಗೆ ಡೈಲಿ ಸೆಟಲ್ಮೆಂಟ್ ಮಾಡುವಂಥದ್ದು ಪ್ರಾಫಿಟ್ ಅಥವಾ ಲಾಸನ್ನು ಏನಂತಾರೆ, ಸೊ ಮಾರ್ಕ್ ಟು ಮಾರ್ಜಿನ್ ಮಾರ್ಕೆಟ್ ಮಾರ್ಜಿನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ನೆಕ್ಸ್ಟ್ 8th ಕ್ವಶನ್ ಬಂದುಬಿಟ್ಟು ವಾಟ್ ಈಸ್ ಇನಿಷಿಯಲ್ ಮಾರ್ಜಿನ್? ಸೊ ಇನಿಷಿಯಲ್ ಮಾರ್ಜಿನ್ ಅಂದರೆ ಈಸ್ ದ ಅಪ್ ಫ್ರಂಟ್ ಮಾರ್ಜಿನ್ ಪೇಯ್ಡ್ ಎಟ್ ದ ಟೈಮ್ ಆಫ್ ಇನಿಷಿಯೇಟಿಂಗ್ ಅ ಟ್ರೇಡ್. ಅದು ಫಾರ್ ಎಕ್ಸಾಂಪಲ್ ಒಂದು ಟ್ರೇಡನ್ನು ನಾವು ಇನಿಷಿಯೇಟ್ ಮಾಡ್ತಾ ಇದ್ದೀವಿ ಅಂತಂದರೆ ಇಟ್ಸ್ ದ ಅಪ್ ಫ್ರಂಟ್ ಮಾರ್ಜಿನ್. ಹೌದಾ, ಅಂದರೆ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ VAR ಆ್ಯಂಡ್ ಎಕ್ಸ್ಟ್ರೀಮ್ ಲಾಸ್ ಮಾರ್ಜಿನ್ ರಿಕ್ವೈರ್ಮೆಂಟ್ಸ್. ಹೌದು, ಸೊ ಏನಪ್ಪ ಅಂತಂದರೆ ಇದನ್ನು ಯಾವ ಇನಿಷಿಯಲ್ ಮಾರ್ಜಿನನ್ನು ಯಾವ ಬೇಸ್ ಮೇಲೆ ಮಾಡ್ತೀವಿ ಅಂತಂದರೆ VAR. ಹೌದಾ, VAR ಏನು ತೋರಿಸುತ್ತೆ, ಈ ಒಂದು ಸ್ಪೆಸಿಫೈಡ್ ಟೈಮ್ ಪೀರಿಯಡಲ್ಲಿ ನಿಮಗೆ ಇಷ್ಟು ಎಕ್ಸ್ಟ್ರೀಮ್ಲಿ ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಎಕ್ಸ್ಟ್ರೀಮ್ ಲಾಸ್ ಮಾರ್ಜಿನ್ ರಿಕ್ವೈರ್ಮೆಂಟ್ಸ್, ಅದು ಲಾಸ್ ಆಗುವಂಥ ಮಾರ್ಜಿನ್ ರಿಕ್ವೈರ್ಮೆಂಟ್ಸ್ ಏನೇನು ಇರುತ್ತಲ್ಲ, ಸೊ ಆ ಒಂದು ಈ ಎರಡೂ ಇವನು ಕೂಡ ಯೂಸ್ ಮಾಡ್ಕೊಂಡು ನಾವೇನು ಮಾಡುವಂಥದ್ದು
ಅಪ್ ಫ್ರಂಟ್ ಮಾರ್ಜಿನ್ ಅಂದರೆ ಇನಿಷಿಯಲ್ ಮಾರ್ಜಿನನ್ನು ಕಂಡುಹಿಡಿತೀವಿ. ಯಾವುದಾ ಇನಿಷಿಯೇಟ್ ಮಾಡುವಾಗ ಟ್ರೇಡನ್ನು ಇದಕ್ಕೇನಂತ ಕರಿತೀವಿ, ಇನಿಷಿಯಲ್ ಮಾರ್ಜಿನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ವಾಟ್ ಈಸ್ ಪ್ರೈಸ್ ಬ್ಯಾಂಡ್ ಅಂತ ಹೇಳಿದ್ವಿ. A price band is the daily upper and lower limit set by the exchange within which securities price is allowed and to fluctuate ಡ್ಯೂರಿಂಗ್ ಅ ಟ್ರೇಡಿಂಗ್ ಸೆಕ್ಷನ್ ಅಂತ ಹೇಳ್ತಾರೆ. ಅಂದರೆ ಒಂದು ಟ್ರೇಡಿಂಗ್ ಸೆಷನ್ ಅನ್ನುವಂಥದ್ದು ನಡೆಯುವಾಗ ಏನು ಮಾಡುವಂಥದ್ದು, ಆ ಪ್ರೈಸ್ ಬ್ಯಾಂಡು ಡೈಲಿ ಅಪ್ಪರ್ ಆ್ಯಂಡ್ ಲೋವರ್ ದ ಲಿಮಿಟ್. ಹೌದಾ, ಅಪ್ಪರ್ ಆ್ಯಂಡ್ ಲೋವರ್ ಅಂದರೆ ಹೆಚ್ಚಿಗೆ ಆಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ ರೆಗ್ಯುಲರಾಗಿ. ಸೆಟ್ ಬೈ ದ ಎಕ್ಸ್ಚೇಂಜ್ ವಿತಿನ್ ವಿಚ್ ಸೆಕ್ಯೂರಿಟೀಸ್ ಪ್ರೈಸ್ ಇಸ್ ಅಲೌಡ್ ಟು ಫ್ಲಕ್ಚುಯೇಟ್ ಡ್ಯೂರಿಂಗ್ ಅ ಟ್ರೇಡಿಂಗ್ ಸೆಷನ್. ಟ್ರೇಡಿಂಗ್ ಸೆಷನ್ ನಡೆಯುವಾಗ ಏನು ಮಾಡುವಂಥದ್ದು, ಒಂದು ಕಂಪನಿಯ ಸೆಕ್ಯೂರಿಟೀಸ್ಗಳು ಒಂದು ಪ್ರೈಸ್ ಇರುತ್ತೆ. ಸೊ 100 to 200 ಅಂತ ಹೇಳ್ಬಿಟ್ಟು. ಸೊ ಈ ಫುಲ್ ಡೇ ಏನಾಗ್ತಾ ಇರುತ್ತೆ, 120 ಏರುತ್ತೆ, ಸೊ 150 ಏರುತ್ತೆ, ಮತ್ತು 130 ಇಳಿಯುತ್ತೆ, ಮತ್ತು 170 ಇರುತ್ತೆ. ಸೊ ಈ ರೀತಿಯಾದಂಥ ಒಂದು ಫ್ಲಕ್ಚುಯೇಟ್ ಅನ್ನೋದು ಟ್ರೇಡಿಂಗ್ ಸೆಷನಲ್ಲಿ ನಡೆಯೋದಕ್ಕೆ ಏನಂತಾರೆ, ಒಂದು ಪ್ರೈಸ್ ಬ್ಯಾಂಡ್ ಅಂತ ಹೇಳ್ತಾರೆ. ಇಟ್ಸ್ ಡೈಲಿ ಅಪ್ಪರ್ ಆ್ಯಂಡ್ ಲೋವರ್ ಲಿಮಿಟ್. ಹೌದಾ, ಸೊ ರೆಗ್ಯುಲರಾಗಿ ಸೆಟ್ ಮಾಡ್ತಾರೆ ಎಕ್ಸ್ಚೇಂಜ್ಗಳಿಗೆ, ಸ್ಟಾಕ್ ಎಕ್ಸ್ಚೇಂಜ್ಗಳಿಗೆ ಈ ಕಂಪನಿಯ ಒಂದು ಅಪ್ಪರ್ ಲಿಮಿಟ್ ಇಷ್ಟಿರಬೇಕು, ಸೊ ಲೋವರ್ ಲಿಮಿಟ್ ಇಷ್ಟಿರಬೇಕು ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಏನಂತ ಕರಿತೀವಿ, ಪ್ರೈಸ್ ಬ್ಯಾಂಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದು ಸೊ ನೆಕ್ಸ್ಟ್ 10th ಕ್ವಶನ್ ಬಂದುಬಿಟ್ಟು, ಸ್ಟೇಟ್ ಎನಿ ಟು ಅಬ್ಜೆಕ್ಟಿವ್ಸ್ ಆಫ್ ಸರ್ವೆಲೆನ್ಸ್. ಈ ಸರ್ವೆಲೆನ್ಸ್ನ ಒಂದು ಅಬ್ಜೆಕ್ಟಿವ್ ಏನಿದೆಪ್ಪ ಅಂತಂದರೆ ಟು ಮೇಂಟೈನ್ ಮಾರ್ಕೆಟ್ ಇಂಟಿಗ್ರಿಟಿ ಆ್ಯಂಡ್ ಫೇರ್ನೆಸ್. ಅದು ಮಾರ್ಕೆಟಲ್ಲಿ ಯಾವುದೇ ರೀತಿ ಮೋಸ ಆಗದೆ ಇರಬಾರ್ದು, ಸೊ ಇಂಟಿಗ್ರಿಟಿಯಲ್ಲಿ ಇರಬೇಕು, ಫೇರ್ನೆಸ್ಸಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಮೇಂಟೈನ್ ಮಾಡೋದಕ್ಕೆ ಸರ್ವೆಲೆನ್ಸನ್ನು ಯೂಸ್ ಮಾಡ್ತೀವಿ. ಟು ಪ್ರೊಟೆಕ್ಟ್ ಇನ್ವೆಸ್ಟರ್ಸ್ ಫ್ರಮ್ ಫ್ರಾಡ್ಲೆಂಟ್ ಆ್ಯಂಡ್ ಮನುಪ್ಯುಲೇಟಿವ್ ಅಂತ ಹೇಳ್ತಾರೆ, ಮನುಪ್ಯುಲೇಟಿವ್ ಪ್ರಾಕ್ಟೀಸಸ್. ಅದು ಯಾವುದೇ ರೀತಿ ಫ್ರಾಡ್ ಮಾಡುವಂಥ ಈ ಇನ್ವೆಸ್ಟರ್ಸ್ಗಳಿಗೆ ಯಾವುದೇ ರೀತಿ ಫ್ರಾಡ್ ಆಗದೇ ಇರೋ ರೀತಿ. ಮ್ಯಾನಿಪ್ಯುಲೇಷನ್ ಅಂತಂದರೆ ಸೊ ಕಂಪ್ನಿ ಬಗ್ಗೆ ಒಂದು ಸ್ವಲ್ಪ ಹೊಗಳಿ ಅವ್ರಿಗೆ ತೋರಿಸಿ ಸೊ ಅಡ್ವರ್ಟೈಸ್ಮೆಂಟ್ ಮಾಡೋವಂಥದ್ದು, ಈ ರೀತಿ ಮಾಡಿ ಅವ್ರನ್ನ ಒಂದು ರಾಂಗ್ ರೂಟ್ಗೆ ಎಳೆಯುವಂತಹ ಒಂದಿಷ್ಟು ಕೆಲಸನ ಏನು ಮಾಡುತ್ತೆ, ಸೊ ಏನು ಮಾಡುತ್ತೆ, ಈ ಒಂದು ಸರ್ವೆಲೆನ್ಸ್ ಅನ್ನೋವಂಥದ್ದು ಪ್ರೊಟೆಕ್ಟ್ ಮಾಡುತ್ತೆ ಅದರಿಂದ ಅಂತ ಹೇಳ್ತಾರೆ. ಸೊ ಇಲ್ಲಿವರೆಗೂ ಸೊ ಎಲ್ಲ 5 ಪಾಠಗಳ ಒಂದು 2 ಮಾರ್ಕ್ಸ್ ಕ್ವಶನ್ಸ್ಗಳು, ಪ್ರತಿ ಯೂನಿಟಲ್ಲಿ ಕೂಡ 10 ಕ್ವಶನ್ಸ್ಗಳನ್ನ ತೊಗೊಂಡಿದ್ದೀನಿ. ಇದರಿಂದ ನಿಮಗೆ ಬರುವಂಥದ್ದು ಸೊ 10 ಕ್ವಶನ್ಸ್ಗಳು ಬರುತ್ತೆ. ಸೊ ಫಾರ್ ಯೂನಿಟ್ 2 ಕ್ವಶನ್ಸ್ಗಳು ಬರ್ತವೆ. ಸೊ ಇವೆಲ್ಲ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ರಿಪೀಟೆಡ್ ಕ್ವಶನ್ಸ್ಗಳಾಗಿದೆ. 2 to 3 ಇಯರ್ಸ್ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿದೆ ಇವೆಲ್ಲವೂ ಕೂಡ. ಹಾಗಾಗಿ ಇಷ್ಟು ಕ್ವಶನ್ಸ್ಗಳನ್ನ ನಾನು ತೊಗೊಂಡಿರೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ನಿಮಗೆ ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ಗಳು ಬೇಕಂದರೆ ಸೊ ಕರಿಯರ್ ಇನ್ ಕಾಮರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸೊ ರೆಗ್ಯುಲರ್ ವೀಡಿಯೋಸ್ಗಳ ಅಪ್ಡೇಟ್ಗಳು ನಿಮಗೆ ಬರ್ತಾ ಇರುತ್ತೆ ನೋಟಿಫಿಕೇಷನಲ್ಲಿ. ಯಾವುದಾದ್ರೂ PDF ಆಗಿರ್ಬೋದು, ಈ ಒಂದು PDF ಕೂಡ ನಿಮಗೆ ಬೇಕು ಅಂದರೆ ಸೊ ನನ್ನ ಒಂದು ನಂಬರ್ ಇಲ್ಲಿರುತ್ತಲ್ಲ, ಸೊ ಈ ನಂಬರಿಗೆ ಹೇಳಿದರೆ ನಾನು ಅದನ್ನು ಗ್ರೂಪಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ ವೀಡಿಯೋಗೋಸ್ಕರ ಸೊ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.